ಹರಿರಾಮ ಮಕ್ಕಳೇ, ಭಗವದ್ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ಹೇಳ್ಕೊಟ್ಟಿದ್ವಲ್ಲ ಮೊದಲು ನಿಮ್ಗೆ, ಅದನ್ನು ಕಿವಿಲಿ ಕೇಳಿದ್ದು ಹೃದಯಕ್ಕೆ ಕೇಳಬೇಕು, ಹೃದಯಕ್ಕೆ ಕೇಳಿದ್ದು ಜೀವನಕ್ಕೆ ಬರಬೇಕು. ಹಾಗಾಗಿ ಈ ವಿಷಯ ಸರಿಯಾಗಿ ನಮ್ಗೆ ಅರ್ಥ ಆಗೋ ಥರ, ಆತ್ಮಕ್ಕೆ ಮುಟ್ಟೋ ಥರ ಭಗವತ್ ಕೃಪೆ ಬೇಕು. ಅದಿಲ್ಲದೆ ಈ ಉಪದೇಶ ಪಾಠ ಯಾವುದು ಫಲಿಸೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲು ನೀವು ನೇರವಾಗಿ ಕುಳಿತು ಕಣ್ಮುಚ್ಚಿ ಒಂದು ಕ್ಷಣ ಭಗವತ್ ಪ್ರಾರ್ಥನೆ ಮಾಡಿ ಆಮೇಲೆ ನಾವು ಪಾಠಕ್ಕೆ ಮುಂದುವರಿಯೋಣ. ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜೀವನ ಒಂದು ಹಳ್ಳವಾದರೆ ಅದರಲ್ಲಿ ದಿನ ಏನದು ಗಾದೆ? ಹನಿಗೋಡಿ ಹಳ್ಳ ಅಥವಾ ಹನಿಗೂಡಿ ಹಳ್ಳ. ಇಷ್ಟು ಊಟ ಮಾಡ್ಬೋದು ಅಂತ ಹೇಳಿದ್ವಲ್ವ ನಿನ್ನೆ? ಹೇಗೆ ಅದು ದಾರಿ ಏನು? ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡೋದು. ಎಷ್ಟು ಜಾಸ್ತಿ ಮಾಡ್ಬೋದೋ ಅಷ್ಟೇ ಜಾಸ್ತಿ ಮಾಡ್ತಾ ಬಂದರೆ ಇಷ್ಟು ಊಟ ಮಾಡೋಕ್ಕಾಗತ್ತೆ. ಹಾಗೆ ಇಷ್ಟೇ ಊಟ ಮಾಡೋಕ್ಕೂ ಆಗತ್ತೆ ಅಲ್ವಾ? ಇಷ್ಟೇ ಊಟ ಮಾಡಿ ಇರೋಕ್ಕೂ ಆಗತ್ತೆ. ಮಹರ್ಷಿಗಳೆಲ್ಲ ಅಲ್ಪಾಹಾರರಾಗಿರ್ತಾ ಇದ್ರು ಅಲ್ವಾ? ಅವರು ತುಂಬ ಊಟ ಮಾಡ್ತಿರ್ಲಿಲ್ಲ. ತುಂಬ ಹಿತಮಿತವಾಗಿ ಆಹಾರ ಸೇವನೆ ಮಾಡ್ತಾ ಇದ್ರು. ತಪಸ್ಸಿನಲ್ಲಿ ಕೆಲವು ಬಾರಿ ಅತ್ಯಂತ ಮಿತವಾಗಿ, ಅತ್ಯಂತ ಕಡಿಮೆ ಆಹಾರ ಸ್ವೀಕಾರ ಮಾಡಿ ಇರ್ತಾ ಇದ್ರು ಅವರು. ಅದು ಒಂದು ದಿನಕ್ಕೆ ಸಾಧ್ಯ ಆಗುವಂಥದ್ದಲ್ಲ, ಅದು ಕ್ರಮೇಣ ಸಾಧ್ಯ ಆಗುವಂಥದ್ದು ಅಂತ. ಅಸಾಧ್ಯವನ್ನು ಸಾಧನೆ ಮಾಡಬಹುದು ದಿನಚರಿಯ ಮೂಲಕ ಅನ್ನೋದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ವು. ನಿಮ್ಗೆ ಯಾರಿಗೆ ಹುಮ್ಮಸ್ಸಿದೆ ನಿಂತ್ಕೊಂಡು ಹೇಳ್ತೀರಾ ಒಂದೊಂದನ್ನೇ? ಒಂದು ಸಾರಿಗೆ ಒಂದು ಹೇಳಿ. ವಿಷಕನ್ಯೆಯರು ದಿನಕ್ಕೊಂದು ತೊಟ್ಟಿನಂತೆ ವಿಷವನ್ನು ಸೇವನೆ ಮಾಡ್ತಾ ಮಾಡ್ತಾ ಮೈಯೆಲ್ಲ ವಿಷವಾಗಿ ಅವರ ಸಂಪರ್ಕಕ್ಕೆ ಬಂದವರು ಸಾಯುವಂತೆ ಆಗ್ತದೆ ಅಂತ. ಆ ರೀತಿಯಲ್ಲಿ ವಿಷ ಊಡಿ ಬೆಳೆದಿರ್ತಕ್ಕಂಥ ಕನ್ಯೆಯರು ವಿಷಕನ್ಯೆಯರು. ಸರಿ ಇದೆ. ಇದರಲ್ಲೇ ಇವತ್ತಿಗೆ ಅನ್ವಯ ಮಾಡಿ ಕೆಲವು ಮಾತುಗಳನ್ನ ಹೇಳಿದ್ವು. ಮತ್ತಾರಾದ್ರೂ ಹೇಳೋಕ್ಕಾಗತ್ತ ಅದನ್ನ? ಈ ವಿಷಕನ್ಯೆಯರ ಉದಾಹರಣೆನ ಇವತ್ತಿಗೂ ಅನ್ವಯ ಮಾಡಿದ್ವು, ಇವತ್ತಿನ ಕಾಲಕ್ಕೆ. ಹೇಳ್ತೀರಾ ಯಾರಾದರೂ? ಹೇಳು. ನಾವು ಕೂಡ ಇವತ್ತು ವಿಷಕನ್ಯೆಯರು ವಿಷಪುರುಷರು ಆಗ್ತಾ ಇದ್ದೇವೆ. ಯಾಕೆಂದರೆ ನಾವು ಉಣ್ಣುವ ಅನ್ನದಲ್ಲಿ, ಕುಡಿಯುವ ನೀರಿನಲ್ಲಿ ವಿಷ ಇದೆ. ಸರಿ. ಅನಾಮಯ? ಸರಿ. ಜೀವನ ಒಂದು ಭವನ, ಒಂದೊಂದು ದಿನವೂ ಒಂದೊಂದು ಏನು ಇಟ್ಟಿಗೆ. ಇಡ್ತಾರಲ್ವ ಅದಕ್ಕೆ ಇಟ್ಟಿಗೆ ಅಂತ ಹೇಳೋದು. ಅದಕ್ಕೆ ಒಂದೊಂದು ದಿನವೂ ಕೂಡ ಒಂದೊಂದು ಇಟ್ಟಿಗೆ. ಜೀವನ ಅನ್ನೋದೊಂದು ಭವನ ಇದ್ದ ಹಾಗೆ. ಹಾಗಾಗಿ ನೀವು ಈಗ
ಇಟ್ಟಿಗೆ ಒಂದು ಇಟ್ಟಿಗೆ ಒಂದು ಸ್ವಲ್ಪ ಪಕ್ಕದಲ್ಲಿಟ್ಟು ಸ್ವಲ್ಪ ಓರೆ ಇಟ್ಟು ಅಂದರೆ ಜಾಗದಿಂದ ಚಲಿಸಿ ಒಂದು ಇಟ್ಟಿಗೆ ಇಟ್ಟು ಮರುದಿನೂ ಕೂಡ ಹಾಗೆ ಸ್ವಲ್ಪ ಚಲಿಸಿ ಒಂದೊಂದು ಇಟ್ಟಿಗೆ ಇಡ್ತಾ ಹೋಗ್ಬಿಟ್ರೆ ಗೋಡೆನೇ ಓರೆ ಆಗಿಬಿಡುತ್ತೆ ಅಂತ. ಗೋಡೆ ಸೀದಾ ಇರಬೇಕು ಅಂದರೆ ಇಟ್ಟಿಗೆಯನ್ನು ಓರೆ ಮಾಡಬಾರ್ದು. ಒಂದು ಇಟ್ಟಿಗೆನೂ ಓರೆ ಇಲ್ಲದಿದ್ರೆ ಗೋಡೆ ಪೂರ್ತಿ ಸಮಾನಾಂತರವಾಗಿರುತ್ತೆ. ಇಲ್ಲ ಆಯ ತಪ್ಪೋಗುತ್ತೆ. ಆಯ ಅಂದರೆ ಗೊತ್ತಲ್ಲ ನಿಮಗೆ, ಕಟ್ಟಡವನ್ನು ಒಂದು ಆಯದಲ್ಲಿ ಕಟ್ಟಬೇಕು ಅಂತ ಲೆಕ್ಕ. ಅದಕ್ಕೆ ಆಯ ಅಂದರೆ ಅದೊಂದು ಅಳತೆ. ಧ್ವಜಾಯ, ಗಜಾಯ, ವೃಷಾಯ ಹೀಗೆಲ್ಲ ಆಯಗಳನ್ನ ಹೇಳ್ತಾರೆ, ಒಳ್ಳೊಳ್ಳೆ ಆಯಗಳು. ಕೆಟ್ಟ ಆಯದಲ್ಲಿ ಬರಬಾರ್ದು. ಕಾಕಾಯ, ಧೂಮಾಯ ಅಂದರೆ ಈ ಅಳತೆಗಳು ಕೆಡುಕುಳ್ಳೆ ಅಳತೆಗಳು ಅಂತ. ಹೀಗೆ ಒಳ್ಳೆ ಅಳತೆಗಳು ಕೆಟ್ಟ ಅಳತೆಗಳು ಇರ್ತವೆ ಅಲ್ಲಿ. ಈಗ ಒಳ್ಳೆ ಅಳತೆಗೆ ಶುರು ಮಾಡಿದ್ದು, ಬರ್ತಾ 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 ವಾಲಿ ಅದು ಕೆಟ್ಟ ಅಳತೆ ಹೋತರ ಆಗ್ಬಿಡುತ್ತೆ ಅಂತ. ಹಾಗಾಗಿ ಒಂದಿಟ್ಟಿಗೆ ಒಂದು ದಿನಕ್ಕೆ ಹೋಲಿಕೆ, ಭವನ ಜೀವನಕ್ಕೆ ಹೋಲಿಕೆ. ಹೇಳಿ. ಚಾಣಕ್ಯ ಚಂದ್ರಗುಪ್ತ. ಚಾಣಕ್ಯ ಚಂದ್ರಗುಪ್ತರದ್ದು ಏನು ಯಾರಾದ್ರೂ ಹೇಳ್ತೀರಾ? ಏನಂತದ್ದು ಏನು ಯಾರಾದ್ರೂ ಹೇಳ್ತೀರಾ? ಒಂದು ಶಬ್ದ ಹೇಳಿ, ಏನು ಉದಾಹರಣೆ ಅದು ಅಂತ. ಚಾಣಕ್ಯ ಚಂದ್ರಗುಪ್ತರ ನೆನಪು ಮಾಡ್ತಾ ಇದ್ದೇನೆ ಭವ. ಅದು ಏನು ಉದಾಹರಣೆ ಅಂತ ನಿಮ್ಗೆ ನೆನಪಿದ್ಯಾ? ಹೇಳಿ ನೀನು ಹೇಳು. ಅಲ್ಲ, ಉದಾಹರಣೆ ಯಾವುದದು? ಗಂಜಿ ಊಟದ ಉದಾಹರಣೆ ಸರಿ ಇದೆ. ಗಂಜಿ ಊಟದ ಉದಾಹರಣೆ, ಬಿಸಿ ಗಂಜಿಯ ಮಧ್ಯೆ ಕೈ ಹಾಕಬಾರ್ದು ಒಂದೇ ಸರ್ತಿ, ಕೊನೆಯಿಂದ ಬರಬೇಕು. ಅದು ತಣದು ಮಧ್ಯೆ ಇರೋದು ತಣದಿರುತ್ತೆ, ಮಧ್ಯೆ ಹೋಗೋ ಹೊತ್ತಿಗೆ ಅಂತ. ನೀನು ಹೇಳು. ಭಾರ ಎತ್ತುವುದು ಅಂತ ಉದಾಹರಣೆ. ಒಮ್ಮೆಗೆ ತುಂಬ ಭಾರವನ್ನು ಎತ್ತಕ್ಕಾಗೋದಿಲ್ಲ. ದಿನವೂ ಅಭ್ಯಾಸ ಮಾಡ್ತಾ ಮಾಡ್ತಾ ಸ್ವಲ್ಪವೇ ಆ ದಂಡದಲ್ಲಿ ಒಂದೊಂದೇ ಚಕ್ರವನ್ನು ಸೇರಿಸ್ತಾ ಹೋದಾಗ, ಎರಡೆರಡು ಚಕ್ರವನ್ನು ಸೇರಿಸ್ತಾ ಹೋದಾಗ ಹೆಚ್ಚೆಚ್ಚು ಭಾರವನ್ನು ಎತ್ತಕ್ಕಾಗತ್ತೆ. ಒಂದು ದಿನ ತುಂಬ ಭಾರವನ್ನು ಎತ್ತಕ್ಕಾಗತ್ತೆ ಅನ್ನೋದಕ್ಕೆ ಉದಾಹರಣೆ. ಇನ್ನೇನಾದ್ರು ನೆನಪಾಗತ್ತಾ? ಅಂಕರ ಹೇಳು. ಒಂದೊಂದು ಹೆಜ್ಜೆ ಒಂದೊಂದು ದಿವಸ ಪ್ರಯಾಣ ಜೀವನ ಅಂತ. ಒಂದು ಹೆಜ್ಜೆ ದಿಕ್ಕು ತಪ್ಪಿದ್ರೆ, ದಾರಿ ತಪ್ಪಿದ್ರೆ ಅದ್ರ ಹಿಂದೆ ಮತ್ತೊಂದು ಹೆಜ್ಜೆ ಬಿಡ್ತಾ ಹೋಗ್ಬಿಟ್ರೆ ನಾವು ನಮ್ಮ ಗುರಿ ಮುಟ್ಟೋದಿಲ್ಲ, ಬೇರೆ ಎಲ್ಲೋ ಹೋಗ್ಬಿಡ್ತೀವಿ. ಒಂದು ಪದ್ಯ ಹೇಳಿದ್ವು, ನೆನಪಾಗತ್ತಾ ಈ ಸಮಯಕ್ಕೆ ಯಾರಿಗಾದ್ರು? ಇದಕ್ಕೆ ಉದಾಹರಣೆ ಕೊಡ್ಬೇಕಾದ್ರೆ ಒಂದು ಪದ್ಯ ಹೇಳಿದ್ವು, ಪದ್ಯದ ತುಣುಕು ಹೇಳಿದ್ವು, ಆಮೇಲೆ ಪದ್ಯನೇ ಹೇಳಿದ್ವು. ದೂರ ಯಾತ್ರೆಯೋ ಬದುಕು, ದಿನಗಳೇ ಹೆಜ್ಜೆಗಳು, ದಾರಿಯಲ್ಲಿ ಕಲ್ಮುಳ್ಳು ಹಾವು ಚೇಳುಗಳು, ಜಾರಿದರೆ ತಳಸಿಗದ ಕಮರಿಗಳು, ಪಥ ತಪ್ಪೆ ಸೇರಲಾರೆಯೋ ಗುರಿಯ, ನೋಡಿ ಪದವೇರಿಸು. ಗೊತ್ತು. ಹಿಂದಕ್ಕೆ ಯಾರಾದ್ರೂ ಹೇಳ್ತೀರಾ? ಇನ್ಯಾವುದಾದ್ರು ಉದಾಹರಣೆ ನೀನು ಹೇಳು, ಜ್ವರ ಹೇಳು. ಏನು ಹೇಳಿದೆ? ಹೊಸದು ಹೇಳ್ತಾ ಇದ್ದೆ ನಾನು. ಗುರಿ ದೊಡ್ಡದಿದ್ರೆ ಮನಸ್ಸು ದೊಡ್ಡದಿರುತ್ತೆ ಅಂತ, ಹಾಗಂತ್ಯಾ? ಹೊಸದು ಹೇಳ್ತಾ ಇದ್ದಾನೆ, ಪಾಠದಲ್ಲಿರುವಂಥದ್ದಲ್ಲ ಅದು. ಆದ್ರೆ ಒಳ್ಳೆ ವಿಷಯನೇ, ಪರವಾಗಿಲ್ಲ. ಪೂರ್ತಿ ನೆನಪಿದೆ ನನಗೆ. ಒಂದು ಹೆಜ್ಜೆಗೆ ಸಾಕು ಅಂಥದ್ದೊಂದು ಪುಟ್ಟ ದೀಪ ನಮ್ಮ ಕೈಲಿದೆ ಅಂದರೆ ನಾವು ಎಷ್ಟು ದೂರ ಹೋಗ್ಬೋದು ಅಂತ ಪ್ರಶ್ನೆ ಅಲ್ವಾ? ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಯಾಕೆಂದರೆ ಒಂದು ಹೆಜ್ಜೆ ಇಟ್ಟ ಮೇಲೆ ಮತ್ತೊಂದು ಹೆಜ್ಜೆಗೆ ಅದೇ ದೀಪನೇ ಕಾಣಿಸುತ್ತೆ ನಮಗೆ. ಆ ಮತ್ತೊಂದು ಹೆಜ್ಜೆ ಇಟ್ಟ ಮೇಲೆ ಮುಂದಿನ ಹೆಜ್ಜೆಗೂ ಆ ದೀಪದ ಬೆಳಕೆ ಸಾಕು ಆಗಿದ್ರಿಂದ ಒಂದು ಹೆಜ್ಜೆಗೆ ಮಾತ್ರ ಸೀಮಿತವಾಗಿ ಬೆಳಕು ತೋರಿಸೋ ದೀಪ ಇದ್ರೂ ತುಂಬ ದೂರ ಹೋಗಕ್ಕೆ ಸಾಧ್ಯ ಇದೆ. ಮುಗಿತಾ? ಇನ್ನೂ ಏನಾದ್ರು ಇದೆಯಾ? ಇನ್ನೇನಾದ್ರು ನೆನಪಾಗತ್ತಾ? ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಪಶ್ಚಾತ್ ಅಂದ್ರು ನಾಸ್ತಿ ಅಂದ್ರು ಒಂದೇ, ಆಮೇಲೆ ಅಂದ್ರು ಇಲ್ಲ ಅಂದ್ರು ಒಂದೇ ಅಲ್ವಾ?
ಆಮೇಲೆ ಬಾ ಅಂತ ಹೇಳ್ತಾರಲ್ಲ ಕೆಲವು ಸಾರಿ. ಆಮೇಲೆ ಬಾ ಅಂದರೆ ಮತ್ತೆ ಬರಬೇಡ ಅಂತಲೇ ಅರ್ಥ ಅದಕ್ಕೆ, ಸಾಮಾನ್ಯವಾಗಿ ಅಂತ. ಆಮೇಲೆ ಅಂತ ಯಾವುದನ್ನು ಇಟ್ಕೋತೀವಿ, ಅದು ಆಮೇಲೂ ಇಲ್ಲ, ಯಾವ ಮೇಲೂ ಇಲ್ಲ, ಕೊನೆಗೆ ಅದು ಬರೋದೇ ಇಲ್ಲ, ಅದು ಆಗೋದೇ ಇಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ವು ಅಲ್ವಾ, ಮದುವೆ ಉದಾಹರಣೆ ಕೊಟ್ಟಿದ್ವು. ಯಾರ ಮದುವೆ? ನಿಮ್ಮೂರು ಗಣೇಶನ? ಕೈಲಾಸದ ಗಣೇಶನ? ಕೈಲಾಸದ ಗಣೇಶ ಅಂತೂ ಅಲ್ಲ. ಕೈಲಾಸದ ಗಣೇಶನ್ ಮದುವೆ ಆಗಿದೆಯೋ ಇಲ್ವೋ? ಯಾಕೆ? ಆಯ್ತು, ಮತ್ತೆ ಸಿದ್ಧಿ ಬುದ್ಧಿ ಅವನ ಪತ್ನಿಯರು ಅಂತ ಹೇಳ್ತಾರಲ್ಲ, ಹೇಳಲ್ವಾ? ಸಿದ್ಧಿ ಬುದ್ಧಿ ಅವನ ಪತ್ನಿಯರು ಅಂತ ಹೇಳಲ್ವಾ? ಮತ್ತೆ ಬ್ರಹ್ಮಚಾರಿಯಿಂದ ಬೇರೆ ಹೇಳ್ತೀರಿ, ಎರಡೆರಡು ಹೆಂಡತಿಯಿಂದ ಬೇರೆ ಹೇಳ್ತಾ ಇದ್ದೀರಿ, ಯಾವ್ದು ಸರಿ? ಮತ್ತ ಸಿದ್ಧಿ ಬುದ್ಧಿಯರ ಕಥೆ ಏನು ಪಾಪ? ಅದಕ್ಕೆ ಒಂದು ಅರ್ಥ ಇದೆ. ಅವನು ಸಿದ್ಧಿ ಕೊಡ್ತಾನೆ, ಬುದ್ಧಿನೂ ಕೊಡ್ತಾನೆ ಅವನು, ಅಲ್ವಾ? ಬುದ್ಧಿ ಅವನ ವಶದಲ್ಲಿದೆ, ಸಿದ್ಧಿಗಳು ಕೂಡ ಅವನ ವಶದಲ್ಲಿದ್ದಾವೆ ಅಂತ ಅನ್ನೋದಕ್ಕೆ ಒಂದು ರೂಪಕ ಅದು. ಅವನ ಪತ್ನಿಯರು ಅವನು ಹೇಳ್ದಾಗ ಕೇಳ್ತಾರೆ, ಅವನ ಜೊತೆಲಿರ್ತಾರೆ ಅನ್ನೋ ಧ್ವನಿ ಅದು. ಇವತ್ತು ಒಂದೆರಡು ಉದಾಹರಣೆಗಳನ್ನು ಕೊಡ್ತೀವಿ, ಕೊಟ್ಟು ಮುಂದಕ್ಕೆ ಹೋಗ್ತೀವಿ. ನಾವು ಕೊನೆಯಲ್ಲಿ ಒಂದು ವ್ರತ ಹೇಳಿದ್ವು ಅಲ್ವಾ? ಮರ್ತೋಗಿದೆ ನಿಮ್ಗೆ, ಅದು ಮಾತ್ರ ಬಿಟ್ಟಿದ್ದೀರಿ, ಮತ್ತೆಲ್ಲ ನೆನಪಿದೆ, ಎಲ್ಲ ಪಟ 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 ಹೇಳ್ತಾ ಇದ್ದೀರಿ ನೀವಾಗೆ. ಅದ್ರ ಕೊನೆಯಲ್ಲಿ ನಿಮಗೊಂದು ಉಪದೇಶ ಕೊಟ್ಟಿದ್ವು ಅಲ್ವಾ, ಇದನ್ನ ಬಿಡಬೇಕು, ಇದನ್ನ ಮಾಡಬೇಕು ಅಂತ. ಅದು ಮಾತ್ರ ಯಾಕೆ ಮರ್ತಿದ್ದೀರಿ? ಈಗ ಹೇಳ್ತಾ ಇದ್ದೀರಿ, ನಾವು ಕೇಳಿದ ಮೇಲೆ ಹೇಳ್ತಾ ಇದ್ದೀರಿ. ಇದಕ್ಕೆ ಜಾಣ ಮರವು ಅಂತ ಹೆಸರು. ಇದಕ್ಕೆ ಗೊತ್ತಾ ನಿಮಗೆ? ಜಾಣ ಮರವು ಅಂದ್ರೆ ಜಾಣ ಗಿವುಡು ಅಂತ ಇರುತ್ತೆ, ಗೊತ್ತಾ? ಈ ಕೆಲವರು ಕಿವುಡ್ರು ಇರ್ತಾರೆ. ಅವ್ರು ಹೇಗಿರ್ತಾರೆ ಅಂದ್ರೆ ಅವ್ರಿಗೆ ಬೇಕಾದ ಮಾತ್ರ ಕೇಳಿಸುತ್ತೆ, ಬೇಡದಿರೋದು ಕೇಳಿಸೋದೇ ಇಲ್ಲ. ಕೇಳಿದಿರ ನೀವು ಇದನ್ನ? ಜಾಣ ಗುರುಡು ಅಂತ. ಅವರು ಕುರುಡ್ರ ಥರನೇ ಇರ್ತಾರೆ, ಅವ್ರು ಬೇಕಾದೆಲ್ಲ ಕಾಣಿಸುತ್ತೆ ಅವರಿಗೆ. ಈ ಥರನಾ ಇದಾ? ಮತ್ತು ಅದೊಂದು ಯಾಕೆ ತುಂಬ ಮುಖ್ಯವಾದನ್ನ ಮರ್ತಿದ್ದೀರಿ ನೀವು? ಪಟ ಪಟ ಎಲ್ಲ ಉದಾಹರಣೆಗಳು ಹೇಳಿ, ಒಂದು ಬಿಟ್ಟಿಲ್ಲ, ಎಲ್ಲದನ್ನು ಹೇಳಿದ್ದೀರಿ, ಪ್ರತಿಯೊಂದು ಹೇಳಿದ್ದೀರಿ. ಮುಖ್ಯವಾದ್ದು ಜೀವನಕ್ಕೆ ಅನ್ವಯ ಮಾಡೋಕ್ಕಿರೋದು ಎಲ್ಲರಿಗೂ ಕೇಳಿಸಿಲ್ವಾ ಬಹುಶಃ ಅದು ಅಂತ? ಕೇಳಿಸ್ತಿದೆ ಎಲ್ಲರಿಗೂ ಅದು? ನಾಳೆಯಿಂದ ಅದನ್ನು ಬಿಡಬೇಕು ಅಂತ, ಇಂದಿನಿಂದ ಅದನ್ನು ಇಟ್ಕೋಬೇಕು, ಅಥವಾ ಇಂದು ನಾನು ಯಾವ ತಪ್ಪು ಮಾಡೋದಿಲ್ಲ ಅಂತ ಇಟ್ಕೋಬೇಕು. ಅದನ್ನ ನೆನಪಿದ್ಯಾ? ಇಂದು ನಾನು ಯಾವ ತಪ್ಪು ಮಾಡೋದಿಲ್ಲ ಅಂತ. ನಿಮಗೆ ಅನಿಸ್ಬೋದು ಮಕ್ಕಳೇ, ಇವ್ರು ದಿನಚರಿ ಪಾಠ ಮಾಡಬೇಕಾದ್ರೆ ಒಂದೊಂದೇ ಬೇಗ ಬೇಗ ಹೇಳ್ಬೋದಪ್ಪ, ಬೆಳಗ್ಗೆ ಹೇಗೆ ಹೇಳೋದು, ಆಮೇಲೆ ಏನು ಮಾಡೋದು, ಆಮೇಲೆ ಏನು ಮಾಡೋದು, ಅದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು ನಿಮಗೆ. ಆದರೆ ಅದಕ್ಕೆ ಹೋಗೋಕ್ಕಿಂತ ಮೊದಲು ಬೆಳಗ್ಗೆ ಯಾವಾಗ ಹೇಳ್ಬೇಕು, ಏನು ಮಾಡಬೇಕು ಸಾಯಂಕಾಲದವರೆಗೂ ಅನ್ನೋದನ್ನು ನಿರೂಪಣೆ ಮಾಡೋಕ್ಕಿಂತ ಮೊದಲು ದಿನಚರ್ಯ ನಮ್ಮ ಮನಸ್ಸಿಗೆ ಬರಬೇಕು ಅಂತ. ದಿನಚರ್ಯ ಯಾಕೆ, ದಿನಚರ್ಯದಿಂದ ಏನು ಪ್ರಯೋಜನ, ಮತ್ತು ಕೆಲವು ತೀರ್ಮಾನಗಳು ಬೇಕು, ಸಂಕಲ್ಪಗಳು ಬೇಕು ನಮಗೆ ಅಂತ. ದಿನಚರ್ಯೆಯನ್ನು ಪಾಲನೆ ಮಾಡಬೇಕು ಅಂದರೆ ಗಟ್ಟಿ ಮನಸ್ಸು ಬೇಕಾಗತ್ತೆ, ಅದಕ್ಕೆ ತೀರ್ಮಾನ ಬೇಕಾಗತ್ತೆ. ಅದಕ್ಕೆ ನಾನು ಹೀಗಿರ್ತೇನೆ ಅಂತ, ಹೀಗೆ ಮಾಡ್ತೇನೆ ಅಂತ ತೀರ್ಮಾನ ಬೇಕಾಗತ್ತೆ. ಹಾಗಾಗಿ ಪೀಠಿಕೆ ಇದು ಅಂತ. ಅದರಲ್ಲಿ ಒಂದು ನಾವು ಹೇಳಿದ್ದೇನು ಅಂದರೆ, ಇಂದು ನಾನು ತಪ್ಪು ಮಾಡುವುದಿಲ್ಲ. ಇದನ್ನು ಸಾಮಾನ್ಯ ರೂಪದಲ್ಲೂ ಹೇಳ್ಬೋದು, ಇವತ್ತು ನಾನು ಯಾವ ತಪ್ಪನ್ನು ಮಾಡೋದಿಲ್ಲ ಅಂತ ಹಾಗೂ ಇಟ್ಕೋಬೋದು. ಅಥವಾ ನಿರ್ದಿಷ್ಟವಾಗೂ ಇಟ್ಕೋಬೋದು, ಇವತ್ತು ನಾನು ಸುಳ್ಳು ಹೇಳೋದಿಲ್ಲ, ಇವತ್ತು ನಾನು ಸಮಯಕ್ಕೆ ಕೇಳ್ತೀನಿ. ಇವತ್ತು ಅಂದರೆ ನಾಳೆ ಬೆಳಗ್ಗೆ ಅಂತ ಅರ್ಥ. ಅದಕ್ಕೆ ಹಿಂದಿನ ರಾತ್ರಿನೇ ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಅದನ್ನು ಇವತ್ತು ನಾನು ಸರಿಯಾದ ಸಮಯಕ್ಕೆಲ್ಲ ಮಾಡ್ತೀನಿ, ಓದ್ಕೋತೀನಿ. ಇವತ್ತು ನಾನು ದೇವರ ಸ್ತೋತ್ರ ಹೇಳ್ತೀನಿ, ದೇವರಿಗೆ ನಮಸ್ಕಾರ ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಈ ತರಹ ಅಂತ. ಇಂದು ಮಾಡುವಂಥ ಒಳ್ಳೆ ಕೆಲಸಗಳು ಅಂತ ಹಾಗೂ ನಾವು ನಿರ್ದಿಷ್ಟವಾಗಿ ಇಟ್ಕೋಬೋದು. ಅಥವಾ ಸಾಮಾನ್ಯ ರೂಪದಲ್ಲಿ ಇವತ್ತು ಕೆಟ್ಟದ್ದು ಮಾಡೋದಿಲ್ಲ, ಇವತ್ತು ತಪ್ಪು ಮಾಡೋದಿಲ್ಲ ಅನ್ನೋ ಥರ ಇಟ್ಕೋಬೋದು. ಇವತ್ತು ನಾನು ಒಳ್ಳೆಯವನಾಗಿ ಬಾಳ್ತೀನಿ ಅಂತ. ಇವತ್ತು ಒಂದು ದಿವಸ ಅಂತ ಅರ್ಥ ಅಲ್ಲ, ಒಂದು ಸೂಕ್ಷ್ಮ ನೆನ್ಪಿಟ್ಕೋಬೇಕು ನೀವು. ಇಂದು ನಾನು ತಪ್ಪು ಮಾಡೋದಿಲ್ಲ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು. ನೀವು
ಇಂದೊಂದು ದಿನ ನಾನು ತಪ್ಪು ಮಾಡೋದಿಲ್ಲ ಅಂತ ಏನಾದ್ರು ಅದನ್ನು ಸ್ವಲ್ಪ ತಿದ್ದುಕೊಂಡು ಇಟ್ಕೊಂಡ್ಬಿಟ್ರೆ ಹಾಳಾಗೋಗುತ್ತೆ ಎಲ್ಲೋದು ಕೂಡ ಅಂತ. ಆಮೇಲೆ ಇವ್ ನಾಳೆ ನಮ್ಮ ಹೆಸರು ಹೇಳಿದರೆ, ಗುರುಗಳೇ ಹೇಳಿದ್ದಾರೆ ಇಂದೊಂದು ದಿನ ಮಾತ್ರ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ ದಿನ ಮುಗಿದೋಗಿದೆ, ಇನ್ನು ಪೂರ್ತಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಥರ ಅಲ್ಲ ಅಲ್ವಾ. ಇಂದು ನಾನು ತಪ್ಪು ಮಾಡೋದಿಲ್ಲ ಅನ್ನೋದು ದಿನ ದಿನವೂ ಆವೃತ್ತಿ ಆಗಬೇಕು. ಪ್ರತಿದಿನ ಬೆಳಗ್ಗೆ ಆವರ್ತನೆ ಆಗ್ಬೇಕಾದ್ರಿದ್ದು ಅಂತ, ಎದ್ದು ಕೂಡಲೇ ಒಂದು ಸಂಕಲ್ಪ ಅಂತ, ನಾನು ಇವತ್ತು ತಪ್ಪು ಮಾಡೋದಿಲ್ಲ ಅಂತ. ಅದಕ್ಕೆ ಒಂದು ಪದ್ಯ ಇದೆ, ಆ ಪದ್ಯದ ಕೊನೆ ಸಾಲು ಮೊದಲೇ ಹೇಳ್ತೀವಿ. ತೊಡು ಹಠವ, ಕೊನೆ ಸಾಲು ತೊಡು ಹಠವ ಏನ್ ಹೇಳಿ, ದಿನವಿಂದು ಮಾಡದಿರೆ ಕೆಡುಕ. ತೊಡು ಹಠವ ದಿನವಿಂದು ಮಾಡದಿರೆ ಕೆಡುಕ. ಅಂದ್ರೆ ದಿನಬಿಂದು ಅಂದ್ರೆ ಎಂದಿನ ದಿನ ಅಂತ ಅರ್ಥ. ಅದಕ್ಕೆ ದಿನಬಿಂದು ಕೆಡುಕು ಮಾಡದಿರೆ ಹಠವ ತೊಡು. ಇವತ್ತು ಕೆಟ್ಟದ್ದು ಮಾಡೋದಿಲ್ಲ ಅಂತ ಒಂದು ಹಠ. ನೀವು ಬೇರೆ ಬೇರೆ ವಿಷಯಕ್ಕೆಲ್ಲ ಹಠ ಮಾಡ್ತೀರಿ ಅಲ್ವಾ. ಮಕ್ಕಳು ಅಂದ್ರೆ ಹಠ ಅಂತ ಅರ್ಥ. ನಮ್ಮ ಮಕ್ಕಳು ಹಾಗೋ ಗೊತ್ತಿಲ್ಲ, ನಮ್ಮ ಆರ್ಯರನ್ನು ಕೇಳಬೇಕು ಹೇಗೆ ಅಂತ. ನಿಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ನಿಮ್ಗೆ ನಿಜವಾದ ಬಣ್ಣ ಗೊತ್ತಾಗತ್ತೆ ನಮಗೆ. ನಿಮ್ಮದು ಹಠ ಮಾಡ್ತಿರೋಲ್ಲ ಮನೇಲಿ, ಅದು ಬೇಕು ಇದು ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ ಹಠ ಮಾಡ್ತಿರೋ ಇಲ್ಲೋ. ಈ ಹಠ ಮಾಡಿ ಅಂತ, ಆ ಹಠದ ಬದಲಿಗೆ ಈ ಹಠ ಮಾಡಿ. ಏನಪ್ಪ ಅಂದರೆ ದಿನವಿಂದು ಮಾಡದಿರೆ ಕೆಡುಕ ತೊಡು ಹಠವ. ಇಡೀ ಪದ್ಯ ಹೀಗಿದೆ. ಅದರದ್ದು ಒಂದೇ ಸಾರಿ ಪೂರ್ತಿ ಗಂಗಾ ನದಿ ಕುಡಿದು ಬಿಡೋಕ್ಕಾಗತ್ತಾ? ಕುಡಿದವ್ರು ಯಾರು ಇದ್ದಾರಾ? ಇಡೀ ಗಂಗಾ ನದಿ ಕುಡಿದವ್ರು ಯಾರು ಇದ್ದಾರಾ? ಗೊತ್ತಾ ನಿಮಗೆ ಅಂಥವ್ರ ಕತೆ? ಕೇಳಿದ್ದೀರಾ? ಸಂಪೂರ್ಣ ಗಂಗಾ ನದಿಯನ್ನೇ ಕುಡಿದವರು, ಆಮೇಲೆ ಕಿವಿಯಿಂದ ಬಿಟ್ಟವರು ಜನ್ನು ಮಹರ್ಷಿ. ಗಂಗೆಗೆ ಜನ್ನು ಮಹರ್ಷಿ ಕಾರಣಕ್ಕೆ ಒಂದು ಹೆಸರು ಬಂದಿದೆ, ಜಾಹ್ನವಿ. ಜಾಹ್ನವಿ ಅಂದರೆ ಜನ್ಹುವಿನ ಮಗಳು. ಅದೇನು ಅಂದರೆ ಅದು ಒಪ್ಪಂದ. ಅದು ದೇವತೆಗಳು ಜನ್ನು ಮಹರ್ಷಿಗೆ ವಿನಂತಿ ಮಾಡ್ಕೋತಾರೆ, ದಯವಿಟ್ಟು ಗಂಗೆಯನ್ನು ಹೊರಗೆ ಬಿಡು ಅಂತ ವಿನಂತಿ ಮಾಡ್ಕೊಂಡಾಗ ಅವನು ಒಪ್ಪಲಿಲ್ಲ ಜನ್ನು ಮಹರ್ಷಿ. ಮೊದಲು ಕೊನೆಗೆ ಒಂದು ಕೆಲಸ ಮಾಡೋಣ, ಇನ್ನು ಮೇಲೆ ಗಂಗೆ ನಿನ್ನ ಮಗಳಾಗಿರ್ತಾಳೆ ಅಂತ ಹೇಳಿದಾಗ ಒಪ್ಕೊಂಡಂತೆ. ಗಂಗೆ ಸ್ವಲ್ಪ ದರ್ಪ ಮಾಡಿದ್ಲು ಅಲ್ವಾ? ಏನ್ ಮಾಡಿದ್ಲು? ಪಾಪ ಯಜ್ಞ ಮಾಡ್ತಾ ಇದ್ರಂತೆ ಜನ್ನು ಮಹರ್ಷಿಗಳು. ಯಜ್ಞ ಮಾಟವನ್ನೇ ಕೊಚ್ಕೊಂಡು ಹೋಗಿದ್ದಾಳೆ, ಇಡೀ ಯಜ್ಞ ಶಾಲೆಯನ್ನೇ ಕೊಚ್ಕೊಂಡು ಹೋಗಿದ್ದಾಳೆ ಗಂಗೆ ರಭಸಾದು ಅಂತ. ಹಾಗಾಗಿ ಆ ಗಂಗೆ ಮಗಳಾಗಿರ್ತಾಳೆ, ನಮಸ್ಕಾರ ಮಾಡ್ತಾಳೆ ಅಂದರೆ ಜನ್ನಿಗೆ ಸಂತೋಷ ಆಯಿತು. ಕೂಡಲೇ ಅಂತ ಆಯ್ತು ಆಗ್ಬೋದು ಅಂಥೇಳಿ ಕಿವಿಯಿಂದ ಬಿಟ್ಟ ಅಂತ ಕೇಳ್ತೇವಲ್ಲ ನಾವು. ಅದು ಜನ್ನು ಮಹರ್ಷಿಗೂ ಸೀಮಿತ ಆ ಕಥೆ. ಅದು ನಿಮಗೆ ಆಗತ್ತದು? ಬೇಡ, ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಇಡಿಯಾಗಿ ಗಂಗೆಯನ್ನೇ ಕುಡಿಯ ಹೊರಡಲು ಬೇಡ, ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡ, ಆಗೋದು ಇಲ್ಲ ಅದು. ಅದ್ರ ಬದಲಿಗೆ ಮಡಿಯಾಗು ಸ್ವೀಕರಿಸಿ ದಿನಕ್ಕೊಂದು ಗುಟುಕ ಸ್ವೀಕರಿಸಿ ಮಡಿಯಾಗು, ಶುದ್ಧ ಆಗು. ಗಂಗಾಪಾನ ಮಾಡಿದ್ರೆ ಏನಾಗತ್ತೆ? ಪಾಪ ಪರಿಹಾರ ಆಗತ್ತೆ, ದೋಷಗಳು ಪರಿಹಾರ ಆಗತ್ತೆ. ನಿಮ್ಗೆ ಗೊತ್ತಾ ಒಂದ್ಸಾರಿ ಗಂಗೆಯನ್ನು ಪಾನ ಮಾಡಿದ್ರೆ ಎಷ್ಟು ಕಾಲ ಇರುತ್ತೆ ನಮ್ಮೊಳಗೆ ಗಂಗೆ ಅಂತ ಗೊತ್ತಾ ನಿಮಗೆ? ಶಾಸ್ತ್ರಗಳು ಹೇಳ್ತವೆ ಗಂಗೆ ಪೂರ್ತಿ ಜೀರ್ಣ ಆಗೋದಕ್ಕೆ 1 ವರ್ಷ ಬೇಕಂತ. ನೀವು ಒಂದು ಗುಟುಕು ಗಂಗೆ ಕುಡಿದ್ರೆ ಆ ಗಂಗಾ ಜಲ ಪೂರ್ತಿ ಜೀರ್ಣ ಆಗೋದಕ್ಕೆ ಶಾಸ್ತ್ರಗಳು ಹೇಳ್ತವೆ 1 ವರ್ಷ ಬೇಕು ಅಂತ. ಇದನ್ನ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡಬಾರ್ದು ನೀವು, ಶಾಸ್ತ್ರದ ದೃಷ್ಟಿ ಬೇರೆ ಇರುತ್ತೆ. 1 ವರ್ಷ ಅದರ ಅಂಥ ಪರಿಣಾಮ ಇರುತ್ತೆ ಅಂತ. ಒಂದು ಗುಟುಕು ಕುಡಿದ್ರೆ 1 ವರ್ಷ ಅಂಥ ಪರಿಣಾಮ ಇರುತ್ತೆ ಅದರದ್ದು ಅಂತ, ಗಂಗೆದು ಅಂತ. ಅಷ್ಟು ಪರಿಣಾಮಶಾಲಿ. ಬೇರೆ ಬೇರೆ ಹಣ್ಣದಿಗೆ ಬೇರೆ ಬೇರೆ ಅರ್ಥ ಹೇಳ್ತಾರೆ. 3 ತಿಂಗಳು 6 ತಿಂಗಳು 9 ತಿಂಗಳು ಹೀಗೆಲ್ಲ ಹೇಳ್ತಾರೆ. ಆದರೆ ಗಂಗಾಜಲ ಪಾನ ಮಾಡಿದರೆ 1 ವರ್ಷ ಬೇಕಂತೆ ಜೀರ್ಣ ಆಗೋದಕ್ಕೆ. ಅಂದರೆ 1 ವರ್ಷ ಕಾಲ ಒಳಗಿದ್ದು ಕೆಲಸ ಮಾಡ್ತಾ ಇರುತ್ತೆ ಅದು ಅನ್ನೋದನ್ನು ಧ್ವನಿಸುತ್ತೆ ಅದು ಅಂತ. ಈ ನಿತ್ಯ ಕುಡಿ, ಒಂದು ಉದ್ಧರಣೆ. ಗಂಗಾಜಲವನ್ನು ಪಾನ ಮಾಡು, ಪಾಪವೇ ಇರೋದಿಲ್ಲ ನಿನ್ನಲ್ಲಿ. ಪಾಪಗಳನ್ನು ಅವಳು ತೊಳಿತಾ ಪ್ರತಿನಿತ್ಯ ಸೇವನೆ ಮಾಡಿದ ಗಂಗೆ ಜೀರ್ಣ ನಮ್ಮ ಒಳಗೆ ಪೂರ್ತಿ ವ್ಯಾಪಿಸ್ತಾ ನಮ್ಮ ಇಡೀ ದೇಹದಲ್ಲಿ ಪಾಪವೇ ಒಡೆಯೋದಿಲ್ಲ, ಮಡಿ ಆಗ್ಬೋದು. ಹಾಗಾಗಿ ನಾನು ಏನೋ ದೊಡ್ಡ ಮನುಷ್ಯ ಇಡೀ ಗಂಗೆನ ಕುಡಿದು ಬಿಡ್ತೇನೆ ಅನ್ನೋ ದರ್ಪ ಬೇಡ.
ಗಂಗಾ ನದಿ ಮುಂದೆ ವಿನಯವಾಗಿ ನಿಂತು ಕೈ ಮುಗಿದು ನೀ ದೊಡ್ಡವಳು ನಾ ಚೆಕ್ಕವನು ಅನ್ನೋ ಭಾವನೆ ತೋರಿಸಿ ಹೀಗೆ ಇಷ್ಟೇ ನನ್ನ ಯೋಗ್ಯತೆ ಅಂಥೇಳಿ ಚುಲುಕ ಅಂತ ಹೇಳ್ತಾರೆ. ಇದನ್ನು ಏನು ಹೆಸರು ಇದಕ್ಕೆ? ಚುಲುಕ ಅಂತ. ನೀವು ಇಂಗ್ಲೀಷ್ ಶಬ್ದದ ಬದಲು ಇಂಥ ಶಬ್ದಗಳನ್ನು ಬಳಸಬೇಕು ಅಂತ, ಇಂಥದ್ದೆಲ್ಲ ಶಬ್ದಗಳು ಬರಬೇಕು ನಿಮ್ಮ ಭಾಷೆಯಲ್ಲಿ ಅಂತ. ಒಂದು ಚುಲುಕದಷ್ಟು ಗಂಗೆಯನ್ನು ತಗೊಂಡು ಪಾನ ಮಾಡಿದರೆ ಅದು ಉದ್ಧಾರ ಮಾಡೋದಕ್ಕೆ ಸಾಕಾಗತ್ತೆ ಅಂತ. ಹಾಗೆ ದಿನಕ್ಕೊಂದು ಗುಟುಕ ಸ್ವೀಕರಿಸಿ ಮಡಿಯಾಗು ಅನ್ಬೇಕಾದ್ರೆ ನಿತ್ಯ ಮಾಡೋಂಥ ಕೆಲಸ ಅಲ್ವಾ ಅದು? ದಿನಚರ್ಯೆ. ಅದು ದಿನಚರ್ಯೆಗೆ ಹತ್ರ ಬಂತು ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ ಅಂಥದ್ದು ಅಂತ. ಇಂಥ ಒಳ್ಳೆ ಅಭ್ಯಾಸಗಳು ದಿನಕ್ಕೊಂದಾರು ಇರಬೇಕು ಅಂತ. ಏನಾದ್ರೂ ಒಂದು ಒಳ್ಳೆ ಅಭ್ಯಾಸ ಅಂತ ಪ್ರತಿನಿತ್ಯ ಮಾಡ್ತೇವೆ ನಾವು ಅಂತ. ನಿತ್ಯ ದಾನ ನೆನಪಿದೆಯಾ ನಿಮಗೆ? ನಿತ್ಯ ದಾನ ಮಾಡಿದ್ರು ನರಕಕ್ಕೆ ಹೋಗೋದಿಲ್ಲ ಅಂತ. ಏನಾದ್ರೂ ಮಾಡಬೇಕು ಅಂತ, ಚಿಕ್ಕದಾಗಲಿ ದೊಡ್ಡದಾಗಲಿ, ತುಂಬ ಚಿಕ್ಕದಾದ್ರೂ ಪರವಾಗಿಲ್ಲ, ಪ್ರತಿನಿತ್ಯ ಏನಾದರೂ ದಾನ ಮಾಡಬೇಕು. ಒಂದು ಅಭ್ಯಾಸ ಅಂತ ದಿನಚರಿಯಲ್ಲಿ ಸೇರಿಸ್ಕೋಬೇಕು ನಾವು ಅದನ್ನು ಅಂತ. ಶ್ರೀಮಂತರಾಗಬೇಕು ಅಂತಿಲ್ಲ ಇದಕ್ಕೇನು. ನೀವು ಕಾಗೆಗೋ ಪಕ್ಷಿಗೋ ಒಂದಿಷ್ಟು ಅನ್ನ ಹಾಕ್ತೀರಿ, ನೀವು ದಾನವೇ ಇದು. ಆಗಲ್ಲ ಮಾಡೋದಕ್ಕೆ. ನೀವು ಊಟ ಮಾಡೋದ್ರಲ್ಲೇ ಒಂದು ಚಿಕ್ಕ ತುತ್ತನ ನೀವು ಪ್ರಾಣಿಗೋ ಪಕ್ಷಿಗೋ ಕೊಡ್ಬೋದಲ್ವಾ? ಇದೆಲ್ಲ ದಿನಚರ್ಯದಲ್ಲಿ ಸೇರಿದಾಗ ನಾವು ಉದ್ಧಾರ ಆಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಿರೋಂಥದ್ದು. ನೀವು ಗಂಗಾಪಾನ ಮಾಡದಂತೆ ಆಗತ್ತೆ ಅಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಇಟ್ಕೊಂಡ್ರೆ ಜೀವನದಲ್ಲಿ ಪ್ರತಿನಿತ್ಯ ಅಂತ. ಹಾಗಾಗಿ ದುಡುಕದಿರು ಸರಿಪಡಿಸಲು ಒಮ್ಮೆಲೆ ಬದುಕೆಲ್ಲ ಸರಿಪಡಿಸಲು ದುಡುಕದಿರು. ಮತ್ತೇನು ಮಾಡಬೇಕು? ತೊಡು ಹಠವ ದಿನವಿಂದು ಮಾಡದಿರೆ ಕೆಡುಕ. ಇವತ್ತು ನಾನು ಕೆಟ್ಟದ್ದು ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಹಠ, ಒಂದು ದೃಢ ನಿಶ್ಚಯ. ಹಠ ಅಂದ್ರೆ ಏನು? ಬೇಕೇ ಬೇಕು, ಮಾಡೇ ಮಾಡ್ತೀನಿ, ಮಾಡದೇ ಇರೋದಿಲ್ಲ ಅನ್ನೋ ಮಾತು ಅಂತ. ಮಾಡಿಯೇ ತೀರ್ತೀನಿ. ಕೇಳಿಲ್ಲ ನೀವು ಇದನ್ನ ಶಬ್ದನ? ಮಾಡಿಯೇ ತೀರಬೇಕು ಅಂದ್ರೆ ಏನು? ಹಾಗಂದ್ರೆ ಮಾಡಿಯೇ ತೀರ್ಬೇಕು ಅಂದ್ರೆ ಸಾವು ಬಂದ್ರೂ ಬಿಡಲ್ಲ ಮಾಡ್ತೀನಿ ಅಂತ ಅರ್ಥ. ಅದಕ್ಕೆ ತೀರುವುದು ಅಂದ್ರೆ ಸಾಯೋದು ಅಲ್ವಾ? ಜೀವನ ಒಂದು ನದಿ ಅಂತ ತಗೊಂಡ್ರೆ ಅದನ್ನ ದಾಟಿ ಆ ಕಡೆ ಮುಂದಕ್ಕೆ ಹೋಗ್ತೀವಲ್ಲ ನಾವು. ತೀರೋದು ಅಂದ್ರೆ ಅದು ಒಂದು ತೀರಕ್ಕೆ ಹೋಗುವಂಥದ್ದು ಅಂತ, ಮುಗಿತು ಇದು ಅಂತ ಪ್ರಯಾಣ ಅಂತ. ಹಾಗಾಗಿ ಮಾಡಿಯೇ ತೀರ್ತೀನಿ ಅಂದ್ರೆ ನಾನು ಮಾಡದೆ ಸಾಯೋದಿಲ್ಲ ಅಂತ ಅನ್ನಷ್ಟರ ಮಟ್ಟಿಗೆ ದೃಢ ನಿಶ್ಚಯ ಅಂತ ತೋರಿಸುತ್ತೆ ಅದು ಅಂತ ಹಠವನ್ನು ತೊಡು ಅಂತ. ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳಿ ಮತ್ತೆ ಹೋಗೋಣ. ಆಮೇಲೆ ಒಂದೆರಡು ಚಿಕ್ಕ ಕಥೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟು ಹೇಳೋಕ್ಕಾಗತ್ತೆ ನೋಡ್ತೀವಿ. ಅದು ಇನ್ನೊಂದು ಉದಾಹರಣೆ ನಿಮ್ಗೆ ಗೊತ್ತಿರೋದೆ, ಅದ್ರ ನೆನಪು ಮಾಡ್ತೀನಿ ನಿಮಗೊಂದ್ಸರ್ತಿ. ಈಗ ಕಲ್ಲು ಗಟ್ಟಿನೋ ನೀರು ಗಟ್ಟಿನೋ? ಏನಪ್ಪ, ಇಡೀ ಪ್ರಪಂಚದಲ್ಲಿ ಯಾರು ಕೊಡದಿರೋ ಉತ್ತರ ಕೊಟ್ಬಿಟ್ರಲ್ಲ ನೀವು. ಕಲ್ಲು ಗಟ್ಟಿನೋ ನೀರು ಗಟ್ಟಿನೋ? ನೀರು ಗಟ್ಟಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌದಾ? ನಿಜವಾಗ್ಲೂ ನೀರು ಗಟ್ಟಿನ ಕಲ್ಲು ಗಟ್ಟಿನ? ಹಂಗೆ ಅದು ಈಗ ಕಲ್ಲಿನ ಮೇಲೆ ನೀರನ್ನು ಹಾಕಿದ್ರೆ ಕಲ್ಲು ಚುರುಚುರಾಗಿ ಹೋಗ್ಬಿಡತ್ತಾ? ಮತ್ತೆ ಹೋಗ್ಲಿ, ಕಲ್ಲಿನ ಮೇಲೆ ನೀರು ಹಾಕಿದ್ರೆ ನೀರು ಕಲ್ಲೊಳಗೆ ಹೋಗುತ್ತಾ? ನೀರಲ್ಲಿ ಕಲ್ಲು ಹಾಕಿದ್ರೆ ಕಲ್ಲು ನೀರೊಳಗೆ ಹೋಗುತ್ತಾ ಇಲ್ವಾ? ಮತ್ತೆ ಯಾವ್ದು ಮೃದು ಯಾವ್ದು ಗಟ್ಟಿ? ನೀವು ಕೈ ಹಾಕಿದ್ರೆ ನೀರೊಳಗೆ ಹೋಗುತ್ತೆ, ಕೈ ಕಲ್ಲೊಳಗೆ ಹೋಗುತ್ತಾ? ಜೋರಾಗಿ ಕೈ ಹಾಕಿದ್ರೆ ಏನಾಗುತ್ತೆ? ಕೈ ನೋವಾಗುತ್ತೆ. ಯಾವ್ದು ಗಟ್ಟಿ? ಏನಪ್ಪ ನೀವು ಹಠ ಮಾಡ್ತಾ ಇದ್ದೀರಿ ನೀವು. ತೊಡು ಹಠವ ಅಂದ್ರೆ ಇದಕ್ಕೆ ಹಠ ಮಾಡೋಕೆ ಶುರು ಮಾಡ್ಬಿಟ್ರಲ್ಲ ನೀವೀಗ. ನೀರೇ ಗಟ್ಟಿ ಕಲ್ಲು ಗಟ್ಟಿ ಅಲ್ಲ ಅಂತ. ನಿಮ್ಮ ಅಪ್ಪ ಅಮ್ಮ ಏನಾದ್ರು ಕೇಳಿದ್ರೆ ಇದನ್ನ, ಏನಪ್ಪ ಇವರು ಪಾಠ ಮಾಡ್ತಾ ಇದ್ದಾರೆ ಗುರುಕುಲದಲ್ಲಿ, ಕಾಗೆ ಬಿಳಿ ಅಂತ ಕಲ್ಸ್ಕೊಡ್ತಾ ಇದ್ದಾರೆ ಇಲ್ಲಿ ಅನ್ಕೋತಾರೆ ಆಮೇಲೆ ಅಂತ. ನಂಬು ಕಾಗೆ ಬಿಳಿ ಆಮೇಲೆ ಹಠ ಮಾಡೋದು ಮನೆಗೆ ಹೋಗಿ. ಇಲ್ಲ ಅಪ್ಪ, ಕಾಗೆ ಬಿಳಿ ಅಂದ್ರೆ ಬಿಳಿನೇ ಅಂತ, ನೀ ಏನೇ ಹೇಳು ಅಂತ. ಹಂಗಾಯ್ತಲ್ಲ ಇದೀಗ ಅಂತ. ಮಕ್ಕಳೇ, ನೀರು ಮೃದುವೆ. ಕಲ್ಲಿಗೆ ಹೋಲಿಸಿದ್ರೆ ಖಂಡಿತವಾಗೂ ನೀರು ಮೃದು. ಕಲ್ಲಿಗಿಂತ ಎಷ್ಟೆಷ್ಟೋ ಮೃದು ನೀರು. ಆದರೆ ಅದು ಕಲ್ಲನ್ನು ಕೊರೆಯುತ್ತೆ ಯಾವಾಗ ಅಂದರೆ ನಿರಂತರತೆಯಿಂದ ಅಂತ. ಅದರ ಗಟ್ಟಿತನ ಯಾವುದು ಅಂದರೆ ನೈರಂತರ್ಯ ಅಂತ.
ನಿರಂತರವಾಗಿ ಒಂದು ಕಲ್ಲಿನ ಮೇಲೆ ನೀರು ಹರಿತಾ 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 ಬಂತು ಅಂದರೆ, ಅದು ಕಲ್ಲು ಏನಾದರೂ ನೀರಿಗೆ ಅಡ್ಡ ಇದ್ದರೆ ಅಲ್ಲಿ ಬಂದು ಆ ಕಲ್ಲಿಗೆ ಬಂದು ತಾಗಿ 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 ಕ್ರಮೇಣ ಆ ಕಲ್ಲನ್ನು ಕೊರೆಯುತ್ತೆ. ಅದು ನೀರಿನ ಶಕ್ತಿ ಅಲ್ಲ, ಅದು ಯಾವುದರ ಶಕ್ತಿ? ಅದು ನಿರಂತರತೆಯ ಶಕ್ತಿ. ಅದು ಯಾವುದನ್ನಾರು ಕೊರೆಯುತ್ತೆ. ಅದು ನಾವು ಇದ್ರ ಜೊತೆಗೆ ಒಂದು ಕಥೆ, ಒಂದು ಉದಾಹರಣೆ ನೆನಪಡ್ಕೋತಾ ಇರ್ತೀವಿ ಯಾವಾಗಲೂ. ಪಾಣಿನಿ ಗೊತ್ತಲ್ವ ನಿಮಗೆ? ಪಾಣಿನಿಗೆ ವಿದ್ಯಾರೇಖೆನೇ ಇರಲಿಲ್ಲ. ಕತೆ ಕೇಳಿರ್ಬೋದು ನೀವೆಲ್ಲ ಅಲ್ವಾ? ಗುರುಗಳು ಹೇಳಿದ್ರು ವಿದ್ಯಾರೇಖೆನೇ ಇಲ್ಲ, ತಪ್ಪು ಹೇಳ್ದ, ಹೊಡಿಬೇಕು ಅಂತ ಕೈ ಮುಂದಕ್ಕೆ ಚಾಚು ಅಂತಂದ್ರು. ಕೈ ಮುಂದಕ್ಕೆ ಚಾಚಿದ್ರು, ಕೈಲಿ ವಿದ್ಯಾರೇಖೆನೇ ಇಲ್ಲ. ಅವ್ರು ಕೋಲು ವಾಪಸ್ ತಗೊಂಡ್ರು. ನಿಂಗೆ ಹೊಡೆದ ಪ್ರಯೋಜನ ಏನೂ ಇಲ್ಲ, ಹೋಗು ಮನೆಗೆ, ನಿಂಗೆ ವಿದ್ಯೆನೇ ಇಲ್ಲ ಅಂತ. ಪಾಣಿನಿ ಮರುದಿನ ಬಂದ ಮತ್ತೆ ಗುರುಕುಲಕ್ಕೆ. ಹೇಗೆ ಬಂದ? ಆ ವಿದ್ಯಾರೇಖೆ ಇರೋ ಅಲ್ಲಿ ಕೈನ ಸಿಕ್ಕೊಂಡು ಬಂದ ಅಂತ. ಗಾಯ ಮಾಡಿಕೊಂಡು ಒಂದು ಗೆರೆ ಮಾಡಿ ತಂದು ತೋರಿಸ್ತಾನೆ ಅಂತ. ವಿದ್ಯಾರೇಖೆ ಇದೆ ನೋಡಿ ಗುರುಗಳೇ ಅಂತ. ಕೇಳಿದಿರಾ ಇದನ್ನ? ಈ ಥರ ಕೇಳಿದಿರಾ? ನೀವು ಕೇಳಿ ಸ್ವಲ್ಪ ಬೇರೆ ಥರ ಇರ್ಬೋದು. ಬಾವಿ ಕಟ್ಟೆ ಮೇಲೆ ಕೊಡ ಇಟ್ಟು 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 ಕೊನೆಗೆಲ್ಲ ಹೊಂಡಾಗತ್ತಲ್ವಾ, ಕೊಡ ಇಟ್ಟು ಜಾಗ ತಗ್ಗತ್ತಲ್ವಾ, ಅದನ್ನು ನೋಡಿದ ಪಾಣಿನಿ ಅಂತ ನೀವು ಕೇಳಿರ್ಬೋದು ಬಹುಶಃ ನೀವು. ಅಥವಾ ಅದನ್ನು ಗುರುಗಳು ನೋಡಿದ್ರು ಅಂತನಾ? ಎರಡೂ ಕೇಳಿಲ್ವಾ? ಹೋಗ್ಲಿ ಬಿಡು, ಪರವಾಗಿಲ್ಲ, ಎರಡೂ ಹೋದದು. ಪಾಣಿನಿಗದಾಗಿರ್ಲಿ ಆಗದೇ ಇರಲಿ, ವಿಷಯ ಅಂತೂ ಹೋದದು ಅಂತ. ಹಾಗೆ ಈ ನೈರಂತರ್ಯ ಎಡೆಬಿಡದೆ ಮಾಡಿದರೆ ಅದಕ್ಕೊಂದು ಅದ್ಭುತ ಶಕ್ತಿ ಬರುತ್ತೆ. ಆಗ ನೀರು ಕಲ್ಲನ್ನು ಕೂಡ ಕೊರೆಯುತ್ತೆ. ಒಂದು ಸುಭಾಷಿತ ನೆನಪಾಗತ್ತಾ? ಗಚ್ಚತ್ ಪಿಪೀಲಿಕಾ ಪಂಕ್ತಿ ಸಾಗರಂ ಪ್ರತಿ ಗಚ್ಚತಿ ಅಗಚ್ಚನ್ ವೈನತೆಯೋ ಅಪಿ ಪದಮೇಕಂ ನ ಗಚ್ಚತಿ. ಇರುವೆ ವೇಗವೋ ಗರುಡ ವೇಗವೋ ಅಂತ ಪ್ರಶ್ನೆ. ಯಾರು ವೇಗ, ಇರುವೆನೋ ಗರುಡನೋ? ಒಂದು ಪ್ರಯಾಣ ಯಾರು ಹೋಗಿ ಮೊದಲು ತಲುಪ್ತಾರೆ? ಆದ್ರೆ ಒಂದ್ಸರಿ ಹೀಗಾಯ್ತಂತೆ, ಇರುವೆನೇ ಮೊದಲು ಹೋಗಿ ತಲುಪ್ತಂತೆ. ಯಾಕೆ ಹೇಳಿ? ಗರುಡ ಹೊರಟೇ ಇರಲಿಲ್ಲ, ರೆಕ್ಕೆ ಬಿಚ್ಚೇ ಇರಲಿಲ್ಲ. ಗಚ್ಚತ್ ಪೀಲಿಕಾ ಪಂಕ್ತಿ, ಹೋಗ್ತಾ ಇದ್ರೆ ಇರುವೆಗಳ ಸಾಲು ಹೋಗ್ತಾ ಇದ್ರೆ ಸಮುದ್ರದವರೆಗೂ ಹೋಗುತ್ತೆ. ಇದು ಹೋಗದೇ ಇರ್ಬೋದು, ಇದ್ರ ಮೊಮ್ಮಗನೋ ಮರಿಮಗನೋ ಹೋಗುತ್ತೆ, ಅಲ್ಲಿಗೆ ಹೋಗ್ತಾ ಇರುತ್ತೆ ಅಂತ. ಅಷ್ಟರ ಮಟ್ಟಿಗೆ ಹಠ ಇರುತ್ತೆ ಅವಕ್ಕೆ ಅಂತ, ತೀರ್ಮಾನ ಇರುತ್ತೆ ಹೋಗ್ಲೇಬೇಕು ಅಂತ. ಅಗಚ್ಚನ್ ವೈನತೆಯೋ ಅಪಿ, ಹೊರಡದೇ ಇದ್ರೆ ಗರುಡ ಆದ್ರೆ ಏನು, ಎಲ್ಲಿಗೂ ಹೋಗಲ್ಲ ಅವನು, ಅಲ್ಲೇ ಇರ್ತಾನೆ. ಆ ನೈರಂತರ್ಯಕ್ಕೆ ಇರ್ತಕ್ಕಂಥ ಶಕ್ತಿ. ಈ ಮೊಲ ಮತ್ತು ಆಮೆ ಕತೆ ಕೇಳಿದಿರಲ್ಲ ನೀವು, ಆಮೆ ಮೊದಲು ಹೋಗಿ ಗುರಿ ಸೇರ್ತು ಅಂತ. ಯಾಕೆಂದ್ರೆ ನಿರಂತರ ಹೋಗ್ತಾನೆ ಇತ್ತದು. ಮೊಲ ಏನ್ ಮಾಡ್ತು? ಮಧ್ಯೆ ಮಲಕ್ಕೊಳ್ತು. ನಿರಂತರ ಅಲ್ಲ ಅದು ಅಂತ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಮಧ್ಯ ವಿಶ್ರಾಂತಿ, ಮಧ್ಯ ತಡೆ, ಮಧ್ಯ ಸ್ತಬ್ಧ ಆಗಿದೆ ಪ್ರಯತ್ನ ಅಂತ. ಅಂತಹ ಪ್ರಯತ್ನಗಳು ಪ್ರಯೋಜನ ಇಲ್ಲ. ನಿರಂತರತೆ ಬೇಕು ಅನ್ನೋದಕ್ಕೆ ಇರೋಂಥ ಉದಾಹರಣೆ ಇದು. ಹಾಕ್ಬಿಟ್ಟಿದ್ದಾನೆ ಮೊದಲೇ, ನಾವು ಹೇಳೋಕ್ಕಿಂತ ಮುಂಚೆನೆ. ವಿಷ್ಣು ಪರಮಾತ್ಮ ನೋಡಿ, ಸುಲಭ ಆಗಿದೆ, ಗೊತ್ತಾಗತ್ತೆ ಅದು. ಕೆಳಗಡೆ ಅನ್ವಯ ಕೂಡ ಬರ್ದಿದೆ ನೋಡಿ. ಸಲಿಲತಾ ನಡೆಬಿಡದೆ ಹರಿಹರಿದು ಕೊನೆಗೊಮ್ಮೆ ಶಿಲೆಯನ್ನೇ ಕೊರೆಯುವುದು ಅಲ್ವಾ? ಸಲಿಲತಾ ನಡೆಬಿಡದೆ ಹರಿಹರಿದು ಕೊನೆಗೊಮ್ಮೆ ಶಿಲೆಯನ್ನೇ ಕೊರೆಯುವುದು. ಸಲಿಲ ತಾನು ಎಡೆಬಿಡದೆ ಹರಿಹರಿದು ಕೊನೆಗೊಮ್ಮೆ ಶಿಲೆಯನ್ನೇ ಕೊರೆಯುವುದು. ಪಾಠವದು ನಮಗೆ ಅಲ್ವಾ? ನಮಗೆ ಸಂದೇಶ ಇದೆ ಜೀವನಕ್ಕೆ. ಬಲು ಸಣ್ಣದನಿ ಪೊಂದು ಶುಭವ ದಿನವೂ ಗೈಯೆ ಜಲನಿಧಿಯು ಲದು ಬೆಳೆದು ಸಲಹುವುದು ಕೊನೆಗೆ. ಒಂದು ಚಿಕ್ಕ ಶುಭ ಪ್ರತಿನಿತ್ಯ ಮಾಡ್ತೇವೆ. ಪ್ರತಿನಿತ್ಯ ನಾವು ಕಾಗೆಗೂ ಯಾವುದೋ ಪಕ್ಷಿಗೂ ಒಂದು ಅನ್ನ ಹಾಕ್ತೇವೆ ಅಂತ ಅಂದ್ಕೊಳ್ಳಿ ನೀವು. ಪ್ರತಿನಿತ್ಯ ಮಾಡ್ತಾ ಇದ್ರೆ, ಅಥವಾ ಒಂದು ಪತ್ರೆ ಶಿವನ ತಲೆ ಮೇಲೆ ಇಡ್ತೇವೆ ಪ್ರತಿನಿತ್ಯವೂ ಕೂಡ. ಒಂದು ತುಳಸಿ ಸಾಲಿಗ್ರಾಮದ ಮೇಲೆ ಇಡ್ತೇವೆ ಪ್ರತಿನಿತ್ಯವೂ ಕೂಡ. ಚಿಕ್ಕದು ಪ್ರತಿನಿತ್ಯವೂ ಮಾಡ್ತಾ ಇದ್ರೆ ಅದನ್ನ, ಅಥವಾ ಎದ್ದು ಕೂಡಲೇ ಒಂದು 5 ನಿಮಿಷ ಧ್ಯಾನ ಮಾಡ್ತೇವೆ ಪ್ರತಿನಿತ್ಯವೂ ಕೂಡ, ಒಂದು ದಿನ ಬಿಡದೆ ಅಂತ. ನಿರಂತರವಾಗಿ ಮಾಡ್ತಾ ಇದ್ರೆ ಕೊನೆಗೊಂದು ದಿನ ದೊಡ್ಡ ಫಲ ಕೊಟ್ಬಿಡುತ್ತೆ ಅದು. ಇದೆಲ್ಲ ಇದೆಯಲ್ಲ, ಈಗೆಲ್ಲ ಉಳಿತಾಯ ಯೋಜನೆಗಳೆಲ್ಲ ಬರುತ್ತಲ್ವ, ದಿನ ಇಷ್ಟೆಷ್ಟು ರೂಪಾಯಿ ಅಂತ, ದಿನಕ್ಕೊಂದು 100 ರೂಪಾಯಿ 200 ರೂಪಾಯಿ ಹಾಕ್ತಾ ಬಂದರೆ ಕೊನೆಗೊಂದು ನಿಧಿಯಾಗಿ ಸಿಗುತ್ತೆ ನೋಡಿ ನಮಗದು. ಆ ತರಹ ಇಷ್ಟಿಟ್ಕೊಳ್ಳಿ. ಒಂದಕ್ಕೊಂದು
ಉದಾಹರಣೆ ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಪೀಠಿಕೆ ಇದೆ ಅದಕ್ಕೆ. ಈಗ ಯಾವುದೋ ಒಂದು ದಿನ ಮಾಡಿಲ್ಲ ಮಾಡೋ ಕೆಲಸನ ಅಂತ ಅಂದ್ಕೊಳ್ಳಿ ನೀವು. ಯಾವುದೋ ಒಂದು ದಿನ ಮಾಡಿಲ್ಲ, ಏನು ತೊಂದರೆ? ಈಗ ಒಂದೇ ದಿನ ತಾನೇ. ಇವತ್ತು ಒಂದು ದಿನ ಪರವಾಗಿಲ್ಲ, ಹೇಳೋದಿಲ್ಲ. ಇವತ್ತೊಂದು ದಿನ ಪರವಾಗಿಲ್ಲ, ದೇವ್ರಿಗೆ ಕೈ ಮುಗಿಯೋದಿಲ್ಲ. ಇವತ್ತೊಂದು ದಿನ ಪರವಾಗಿಲ್ಲ, ಓದೋದಿಲ್ಲ. ಇವತ್ತೊಂದು ದಿನ ಪರವಾಗಿಲ್ಲ, ಅದೇನು ತಿನ್ನಬಾರ್ದು ತಿಂದ್ಬಿಡ್ತೀನಿ ಅನ್ನೋ ತರಹ ಏನಾದ್ರು ಹೋದರೆ ಏನಾಗುತ್ತೆ? ದಿನಚರಿ ಏನು ಒಂದು ದಿವಸ ತಪ್ಪಿರೇನಾಗತ್ತೆ ಅಂತ ನಾವು ಕೇಳೋದು. ಒಂದು ದಿವಸ ಅಲ್ವಾ? ಒಂದು ವಾರದಲ್ಲಿ 7 ಬರುತ್ತೆ ಅಂಥದ್ದು, ತಿಂಗಳಲ್ಲಿ 30 ಬರುತ್ತೆ, ವರ್ಷದಲ್ಲಿ 365 ಬರುತ್ತೆ, ಜೀವನದಲ್ಲಿ ಎಷ್ಟೋ 1000 ಬರುತ್ತೆ. ಒಂದು ದಿವಸ ತಪ್ಪಿದ್ರೆ ಏನಾಗತ್ತಪ್ಪ? ಏನು ತೊಂದರೆ? ಒಂದು ದಿವಸ ತಪ್ಪಿದ್ರೆ ಸತ್ತೋಗ್ಬಿಡ್ತೀವ ನಾವು. ಒಂದು ದಿವಸ ತಪ್ಪಿದ್ರೆ ಅನರ್ಥ ಆಗ್ಬಿಡುತ್ತೆ ಏನಾರು ಅಂದರೆ. ಅದಕ್ಕೆ ಬಲ್ಲವರು ಏನು ಹೇಳ್ತಾರೆ ಅಂದರೆ, ಆಯ್ತಪ್ಪ, ಆದರೆ ಆ ಒಂದು ದಿನ ಕಲೆ ನಿನ್ನ ಜೀವನದಲ್ಲಿ ಅಂತ. ಒಂದು ದಿನದ ಲೋಪವೇ. ನಾಳೆ ಯಮಧರ್ಮನ ಮುಂದೆ ನಿಂತಾಗ ಚಿತ್ರಗುಪ್ತ ನಮ್ಮ ಜೀವನದ ಪುಸ್ತಕ ತೆಗೆದಾಗ ಆ ಪುಟ ಇದೆಯಲ್ಲ, ಅದು ಕಲೆನೇ. ಆ ಪುಟ ತೆಗೆದ್ರೆ ನಮ್ಗೆ ಒಳ್ಳೆಯ ಹೆಸರು ಬರಲ್ಲ. ನಮ್ಮ ಜೀವನದ ಪುಸ್ತಕ ಅಂದರೆ ಎಷ್ಟು ಸ್ವಚ್ಛವಾಗಿರ್ಬೇಕು, ಅದು ಎಷ್ಟು ಚೊಕ್ಕಟವಾಗಿರ್ಬೇಕು, ಸುಂದರವಾಗಿರ್ಬೇಕು, ಅದು ಮನೋಹರವಾಗಿರ್ಬೇಕು. ನಿಮ್ಮ ಶಾಲೆಯಲ್ಲಿ ಬರ್ಕೊಳ್ಳೋ ಪುಸ್ತಕಗಳೆಲ್ಲ ಇರುತ್ತಲ್ವಾ, ಅಲ್ಲಿ ಯಾವುದೋ ಒಂದು ಪುಟ ಮಾತ್ರ ಪೂರ್ತಿ ಕಲೆ ಆಗಿದೆ ಅಂತ ಅನ್ಕೊಳ್ಳಿ, ನಿಮ್ಗೆ ಇಷ್ಟ ಆಗತ್ತೆ ಅದು? ಇನ್ನೂ 100 ಪುಟ ಇದೆಯಲ್ಲ, ಚೆನ್ನಾಗಿದೆ, ಒಂದು ಪುಟ ಹಾಗಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು? ಮಾಡ್ತೀರಾ? ಅಷ್ಟು ಚೆನ್ನಾಗಿ ಇಟ್ಕೋತೀರಾ ನೀವು ಪುಸ್ತಕನ? ಜೀವನ ಕೂಡ ಹಾಗೆ ಅಲ್ವಾ? ಒಂದೊಂದು ದಿನ ಒಂದೊಂದು ಪುಟ ಜೀವನದಲ್ಲಿ ಅಂತ. ಒಂದು ಪುಟನೂ ಹಾಳಾಗಬಾರ್ದು, ಒಂದು ಪುಟನೂ ಕಲೆ ಆಗ್ಬಾರ್ದು, ಒಂದು ಪುಟನೂ ಹರಿಬಾರ್ದು. ಹೇಗೂ ನಿನ್ನ ಪಾಠ ಆಗಿದೆ ಅಂತ ಹರಿದು ಬಿಡ್ತೀರ, ಅದನ್ನ ಹರಿಯಲ್ಲ ಅಲ್ವಾ? ಆಗ್ಬಾರ್ದು ಆ ತರಹ ಅಂತ. ಒಂದು ವೇಳೆ ಒಂದು ದಿನ ಲೋಪ ಆಯ್ತು ಅಂತ ಅನ್ಕೊಳ್ಳಿ, ನಿನ್ನೆ ಲೋಪ ಆಗಿದೆ ಅಂತ ಅನ್ಕೊಳ್ಳಿ, ಆ ನಿನ್ನೆ ಮತ್ತೆ ಬರುತ್ತಾ? ಆ ನಿನ್ನೆ ಸರಿ ಮಾಡೋಕ್ಕಾಗತ್ತಾ ನಿಮಗೆ? ನಿನ್ನೆ ಒಂದು ಆ ಕೆಲಸ ಮಾಡಬೇಕಾಗಿದ್ದೇನೆ, ನಿನ್ನೆ ಒಂದು ಇರೋ ಥರ ಇಲ್ಲ ನಾವು ಅಂದರೆ, ಆ ನಿನ್ನೆ ಮತ್ತೆ ಬರುತ್ತಾ? ಕೋಟೆ ಕೊಟ್ರು ಮತ್ತೆ ಬರುತ್ತಾ? ಹೋಯ್ತಲ್ವ ಅದು, ಹಾಳಾಗೇ ಹೋಯ್ತಲ್ವ ಅದು. ದೇವರು ಕೊಟ್ಟಿದ್ದು ನಮಗೆ ಒಂದೊಂದು ದಿನ ಕೂಡ ಅನುಗ್ರಹ ಮಾಡಿ ಕೊಟ್ಟಿದ್ದು, ತುಂಬ ಪ್ರೀತಿಯಿಂದ ಕೊಟ್ಟಿದ್ದು, ಹಾಳಾಗೇ ಹೋಯ್ತಲ್ವ ಪೂರ್ತಿ ಅದು. ನಮಗೆ ರಾಮಭದ್ರಾಚಾರ್ಯರು ಅಂತ ಒಬ್ಬರು ಆಚಾರ್ಯರಿದ್ರು, ನೀವು ಅವ್ರ ಹೆಸರು ಅನೇಕ ಸತ್ಯ ಕೇಳಿದಿರಿ ನಮ್ಮ ಬಾಯಿಂದ. ರಾಮಭದ್ರಾಚಾರ್ಯರು ಅಂತ ಹೆಸರು. ಅವರೊಂದು ಜ್ಞಾನ ನಿಧಿ ತರಹ ಇದ್ರು. ಅವರು ತುಂಬ ತಿಳುವಳಿಕೆ ಇತ್ತು ಅವರಿಗೆ, ಎಲ್ಲ ಶಾಸ್ತ್ರಗಳ ಜ್ಞಾನ ಇತ್ತು, ಜೀವನದ ಜ್ಞಾನ ಇತ್ತು ಅವರಿಗೆ. ಒಂದು ಅದ್ಭುತವಾದ ಮೇಧೆ, ಅದ್ಭುತವಾದ ತಿಳುವಳಿಕೆ ಅವರಿಗೆ ಇದ್ದಿದ್ದು. ಅಲ್ಲೇ ನಾವು ಅವರಲ್ಲೇ ಅಧ್ಯಯನ ಮಾಡಿದ್ದು ನಾವು. ಅವರಿಗೊಬ್ಬರು ಗುರುಗಳಿದ್ರು, ಶ್ರೀರಂಗ ಮಹಾಗುರುಗಳು ಅಂತ. ಇವರೇ ಹೀಗಿದ್ಮೇಲೆ ಅವ್ರು ಹೇಗಿರ್ಬೇಕು ಅಂದರೆ, ಅವರು ಮಹಾಜ್ಞಾನಿಗಳವರು, ಪರಿಪೂರ್ಣ ಜ್ಞಾನಿಗಳವರು. ಅವ್ರಿಗೆ ಏನು ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ಅವರಿಗೆ ಸರ್ವಜ್ಞರು ಅಂತ ಹೇಳ್ಬೋದು ನೀವು ಅವ್ರನ್ನ, ಅಂಥವ್ರವರು ಅಂತ. ಒಂದ್ಸಾರಿ ಏನಾಯ್ತು ಅಂತಂದರೆ, ಶ್ರೀರಂಗ ಮಹಾಗುರುಗಳು ತಮ್ಮ ಯಾವುದೋ ಒಂದು ಗುರುಗಳು ಅಂದರೆ ಗುರುಗಳಲ್ಲ, ಚಿಕ್ಕ ವಯಸ್ಸಲ್ಲಿ ಏನೋ ಹೇಳ್ಕೊಟ್ಟಿರ್ತಾರೆ, ಸಣ್ಣ ಪುಟ್ಟ ದಿನ ಹೇಳ್ಕೊಟ್ಟಿದ್ದಾರೆ. ಆ ಥರದವ್ರು, ಅವರೇನು ಮಹಾತ್ಮರಲ್ಲ ಪಾಪ, ಯಾರೋ ಸಾಮಾನ್ಯ ಮನುಷ್ಯರು. ಅವರಿಗೆ ಗೌರವ ಕೊಡ್ತಾ ಇದ್ರಂತೆ. ಆಗ ರಾಮಭದ್ರಾಚಾರ್ಯರು ಕೇಳ್ತಾರೆ ತಮ್ಮ ಗುರುಗಳನ್ನು, ಶ್ರೀರಂಗ ಮಹಾಗುರುಗಳನ್ನು, ನೀವು ಅವ್ರಿಗೆ ಯಾಕೆ ಗೌರವ ಕೊಡಬೇಕು? ಸ್ವತಃ ನೀವು ಪರಮಜ್ಞಾನಿಗಳು, ನಿಮ್ಮಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ದೀವಿ, ನೀವು ದೇವರು ನೀವನ್ನೇ. ಹಾಗಿರ್ಬೇಕಾದ್ರೆ ಅವ್ರಿಗೆ ಯಾಕೆ ನೀವು ಗೌರವ ಕೊಡ್ತೀರಿ? ಅವ್ರಿಗೇನು ಅಲ್ಲ, ಸಾಮಾನ್ಯ ಮನುಷ್ಯರು, ಉಪ್ಪು ಹುಳಿ ಖಾರ ತಿನ್ನೋರು, ತಪ್ಪು ಮಾಡೋ ಅಂಥವ್ರು. ಏನೋ ಚಿಕ್ಕ ಪುಟ್ಟದ್ದು ಹೇಳ್ಕೊಟ್ಟಿರ್ಬೋದು, ಅದ್ಯಾವ ಲೆಕ್ಕ? ನೀವ್ಯಾಕೆ ಗೌರವ ಕೊಡಬೇಕು? ಶ್ರೀಕೃಷ್ಣ ಚಿಕ್ಕ ವಯಸ್ಸಲ್ಲಿ ದನ ಮೇಯಿಸ್ಬೇಕಾದ್ರೆ ಯಾರೊಬ್ಬನ ಹಳೆ ಗೋಪಾಲಕ್ಕೆ ಹೇಳ್ಕೊಟ್ಟಿರ್ಬೋದು, ಹಳೆ ಗೊಲ್ಲ ಹೀಗೆ ದನ ಮೇಯಿಸ್ಬೇಕು ಅಂತ. ಶ್ರೀಕೃಷ್ಣ ಯಾರು? ಸಾಕ್ಷಾತ್ ಭಗವಂತ ಅಲ್ವಾ? ಅವನ್ಯಾಕೆ ಆ ಗೊಲ್ಲನಿಗೆ ಗೌರವ ಕೊಡಬೇಕು ಅನ್ನೋ ಥರ ಇದೆ ಆ ವಿಷಯ ಅಂತ ಅಂದಾಗ, ಶ್ರೀರಂಗ ಮಹಾಗುರುಗಳು ಉತ್ತರ ಕೊಟ್ಟರಂತೆ ಅದಕ್ಕೆ. ಅದೇನು ಅಂದರೆ, ಒಂದು ಗೋಡೆಯಿಂದ ಕಟ್ಟಿ ನಿಲ್ಲಿಸಿದ ಒಂದು ಗೋಡೆಯಿಂದ ಒಂದು ಇಟ್ಟಿಗೆ ತೆಗೆದ್ರೆ, ಮಧ್ಯೆ ಒಂದು ಇಟ್ಟಿಗೆ ತೆಗೆದ್ರೆ ಆ ಗೋಡೆ ಬಿದ್ದೋಗುತ್ತಾ? ಇಡೀ ಗೋಡೆಯಿಂದ, ಕಟ್ಟಿ ನಿಲ್ಲಿಸಿದ ಗೋಡೆಯಿಂದ ನಡುವಿನಲ್ಲಿ ಒಂದು ಇಟ್ಟಿಗೆ ತೆಗಿತೀವಿ, ಗೋಡೆ ಬಿದ್ದೋಗುತ್ತಾ? ಗೋಡೆ
ಆದರೆ ಈ ಇಟ್ಟಿಗೆ ತೆಗೆದ ಜಾಗ ಇದೆಯಲ್ಲ, ಅಲ್ಲಿ ರಂಧ್ರ ಉಳಿಯುತ್ತೋ ಇಲ್ವೋ? ಅಲ್ಲಿ ರಂಧ್ರ ಉಳಿಯುತ್ತೋ ಇಲ್ವೋ? ಈ ಉದಾಹರಣೆ ಕೊಡ್ತಾರೆ ಅವರು. ಅಂದರೆ ಅವರೊಬ್ರು ಇದ್ರೂ ಇಲ್ಲದೆ ಇದ್ರೂ ಇದಿರಬಹುದು. ಈ ಶ್ರೀರಂಗ ಮಹಾವರುಗಳು ಅವತಾರವೋ ಅವರ ಜೀವನವೋ ಎಲ್ಲವೂ ಚೆನ್ನಾಗಿ ಇರ್ಬೋದು, ಏನು ವ್ಯತ್ಯಾಸ ಇಲ್ಲ, ಅದೇನು ಬಿದ್ದೋಗಂಥದ್ದು ಅಲ್ವೇ ಅಲ್ಲ ಅದು. ಆದರೆ ಆ ಜಾಗ ಖಾಲಿ ಬಿಡುತ್ತೆ ಅಂತ. ಅವರನ್ನು ಮರೆತರೆ, ಅವರನ್ನು ಬಿಟ್ಟರೆ, ಅವರಿಂದ ಒಂದು ಸೇವೆ ಆಗಿದೆ ಅಲ್ಲಿಗೆ, ಅವರನ್ನು ಸಲ್ಲಬೇಕಾಗಿ ತಂದಿದ್ದೆ ಅಲ್ಲಿಗೆ. ಆ ಅಂಶ ತೆಗೆದ್ರೆ ಆ ಜಾಗ ಖಾಲಿ ಬೀಳುತ್ತೆ, ಆ ಜಾಗ ರಂಧ್ರ ಉಳಿಯುತ್ತೆ ಅಂತ ಶ್ರೀರಂಗ ಮಹಾವರುಗಳಿಗೆ ಹೇಳಬೇಕಾದ್ರೆ ಉಳಿದವ್ರ ಪಾಡಿಯನ್ನು ಹೇಳಿ. ಹಾಗೆ ನೀವು ಒಂದು ದಿನನ ಸರಿಯಾಗಿ ನೀವು ಇಲ್ಲದೆ ಇದ್ದರೆ, ಒಂದು ದಿನದ ದಿನಚರ್ಯ ಸರಿಯಾಗಿ ಇಲ್ಲದೆ ಇದ್ದರೆ, ಆ ಒಂದು ದಿನ ಹೇಗೆ ಅಂದರೆ ಗೋಡೆಯಿಂದ ಒಂದು ಇಟ್ಟಿಗೆ ತೆಗೆದ ಹಾಗೆ. ನಿಮಗಿನ್ನೂ ಅರ್ಥ ಆಗೋ ಭಾಷೆ ಹೇಳಬೇಕು, ನಿಮ್ಮ ಬಟ್ಟೆಯಲ್ಲಿ ಒಂದು ಹೊಟ್ಟೆ ಆದ ಹಾಗೆ ಅಂತ. ಬಟ್ಟೆ ಹೊಟ್ಟೆ ಎರಡು ಹತ್ರ ಇದೆ, ಶಬ್ದ ಪ್ರಾಸ ಇದೆ ಅಲ್ವಾ? ಒಬಯೋರ್ ಅಭೇದ ಅಂತ ಬೇರೆ ಇದೆ ಸಂಸ್ಕೃತದ ಮಾತು. ವಾ ಮತ್ತು ಬಾ ಎರಡು ಒಂದೇ, ವ್ಯತ್ಯಾಸ ಏನೂ ಇಲ್ಲ ಅಂತ. ಈಗ ಬಟ್ಟೆ ಇರೋದು ಬಟ್ಟೆ ಆದರೆ ಪರವಾಗಿಲ್ವಾ? ಒಂದು ರಂಧ್ರಪ್ಪ ಬಟ್ಟೆಯಲ್ಲಿ. ಹೊಸ ಅಂಗಿ ಅಂತ ಅನ್ಕೊಳ್ಳಿ ನೀವು, ಹೊಸ ಅಂಗಿನ ಇಲ್ಲಿ ಕಚ್ಚಿ ಒಂದು ಜಾಗ ರಂಧ್ರ ಆಗಿದೆ ಅಂದರೆ ಹಾಕೊಂಡು ಓಡಾಡ್ತೀರಾ ಹಾಗೆ ಅದನ್ನ? ನಿಮ್ಮ ಜೀವನ ಹಾಗಾಗತ್ತೆ. ಜೀವನ ಅನ್ನೋ ಶಬ್ದಕ್ಕೆ ಬಟ್ಟೆ ಅಂತ ಒಂದು ಅಭಿಪ್ರಾಯ ಇದೆ. ಆ ಶಬ್ದಕ್ಕೆ ಅದನ್ನ ಬಟ್ಟೆ ಅನ್ನೋ ಅರ್ಥಲ್ಲೂ ಕೂಡ ತಗೊಳ್ಳೋದುಂಟು ಅಂತ. ಆ ಥರ ಆಗುತ್ತೆ ಜೀವನ ಅಂತ. ಹಾಗಾಗಿ ಒಂದು ದಿನವೂ ಕೂಡ ಲೋಪ ಮಾಡಬಾರ್ದು, ಒಂದು ದಿನವೊಂದು ಕೂಡ ಹಾಳು ಮಾಡಬಾರ್ದು, ಎಲ್ಲ ದಿನವೂ ಸರಿಯಾಗಿರಬೇಕು. ಹಾಗಾಗಿ ಇದು ಒಂದು ಅಭಿಪ್ರಾಯ. ಯಾವುದು? ಏನು ಕೆಟ್ಟದಾಗದೇ ಇರ್ಬೋದು, ಆದರೆ ಅದು ಕೊರತೆ, ಅದು ಲೋಪ, ಅದು ರಂಧ್ರ ನಮ್ಮ ಜೀವನದಲ್ಲಿ, ಅದೊಂದು ಶೂನ್ಯ ಅನ್ನೋದಂತೂ ಉಳಿಯುತ್ತೆ. ಆದರೆ ಕೆಲವು ಸಾರಿ ನಾವು ಹಾಗೆ ಮಾಡೋ ತಪ್ಪುಗಳು ದೊಡ್ಡ ಅನರ್ಥಕ್ಕೂ ಕಾರಣ ಆಗೋದುಂಟು. ಒಂದು ಅಭ್ಯಾಸ ಬೇರೆ ಥರ ಬಂದುಬಿಟ್ರೆ ಜೀವನವನ್ನೇ ಹಾಳು ಮಾಡೋದುಂಟು ಅಂತ. ಅದಕ್ಕೊಂದು ಕತೆ ಹೇಳಿ, ಒಂದು ಚಿಕ್ಕ ಕವಿತೆ ಹೇಳಿ ಅದನ್ನ ಪೂರ್ತಿ ಮಾಡೋಣ. ರಾಮಾಯಣದ ಕಥೆ ಇದು, ನಿಮಗೆ ಗೊತ್ತಿರಲೂಬಹುದು ಕಥೆ ಇದು. ಸೀತೆ ರಾಮನಿಗೆ ಹೇಳಿದ ಕಥೆ ಇದು. ಸಾಕ್ಷಾತ್ ಸೀತೆ ಸಾಕ್ಷಾತ್ ರಾಮನಿಗೆ ಹೇಳಿದ ಕಥೆ ಇದು. ಚೆನ್ನಾಗಿ ಗಮನ ಇಟ್ಟು ಕೇಳಿ, ಜೀವನದಲ್ಲಿ ತಗೊಳ್ಳಿ, ಅನ್ವಯ ಮಾಡ್ಕೊಳ್ಳಿ. ಇದನ್ನ ಸರಿ ಕೂತ್ಕೊಳ್ಳಿ, ನೆಟ್ಟು ಕೂತ್ಕೊಳ್ಳಿ ಎಲ್ಲ. ಪುರಾ ಕೆಲ ಮಹಾಬಾಹೋ ತಪಸ್ವಿ ಸತ್ಯವಾಕ್ ಶುಚಿ ಕಸ್ಮಿಂಶ್ಚಿದ್ ಅಭವತ್ ಪುಣ್ಯೈ ವನೇ ರಥ ಮೃಗದ್ವಿಜೇ. ಒಬ್ಬ ತಪಸ್ವಿ, ಸತ್ಯವಾಕ್, ಅವನು ಸುಳ್ಳಾಡೋದಿಲ್ಲ, ಸತ್ಯವನ್ನೇ ಮಾತಾಡ್ತಾನೆ, ಸತ್ಯವ್ರತ ಅಂತ ತಪಸ್ವಿ. ಶುಚಿ ಅಂದರೆ ತುಂಬ ಶುದ್ಧವಾಗಿ ಜೀವನ ಮಾಡ್ತಾನೆ ಅವನು. ಅಶುದ್ಧಿಯಾಗಂತೂ ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ದಿನಚರಿಯನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಒಂದು ಇಡೀ ದಿನದಲ್ಲಿ ಅವನು ಮೇಲಿಗೆ ಆಗೋದೇ ಇಲ್ಲ, ತಪ್ಪು ಮಾಡೋದೇ ಇಲ್ಲ ಅವನು. ಅಂಥ ಜೀವನ ಇಟ್ಕೊಂಡಿದ್ದಾನೆ ಅವನು. ಅವನು ಒಂದು ಪುಣ್ಯವಾದ ವನದಲ್ಲಿ, ಪುಣ್ಯ ವನೈ, ಒಂದು ಪವಿತ್ರವಾಗಿರ್ತಕ್ಕಂಥ ಕಾನನ ಪ್ರದೇಶದಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ಕಾನೂನು ತುಂಬ ಸುಂದರವಾಗಿದೆ. ರಥ ಮೃಗದ್ವಿಜೆ ಅಂತಂದರೆ ಅಲ್ಲಿ ಮೃಗಗಳು ಪಕ್ಷಿಗಳು ಎಲ್ಲ ತುಂಬ ಆನಂದವಾಗಿದ್ದಾವೆ. ಅಂಥ ಒಂದು ತಪೋವನದಲ್ಲಿ ತಪಸ್ ಮಾಡ್ತಾ ಇದ್ದಾನೆ. ಅವನ ತಪಸ್ಸನ್ನು ಭಂಗ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಯಾವ ಅಪ್ಸರೆ ಬಂದರೂ ವಿಚಲಿತ ಆಗ್ತಾ ಇಲ್ಲ ಅವನು. ಯಾವ ಸಂಪತ್ತಿನ ಆಶೆ ತೋರಿಸಿದ್ರು ಅವನು ತಪಸ್ ಬಿಡೋದಿಲ್ಲ. ಯಾವ ಭೋಗಕ್ಕೂ ಮನಸ್ಸು ಕೊಡ್ತಾ ಇಲ್ಲ. ತಪಸ್ ಮಾಡ್ತಾನೆ ಇದ್ದಾನೆ. ಇಂದ್ರನಿಗೆ ಇವನು ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಒಂದು ಇಚ್ಛೆ ಅಲ್ವಾ? ಈ ದೇವತೆಗಳು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಇಂದ್ರ ಅಂತೂ ಯಾರು ತಪಸ್ಸಿಗೆ ಕೂತ್ರೆ ಮೊದಲು ತಲೆ ಬಿಸಿ ಆಗೋದು ಯಾರಿಗೆ? ಇಂದ್ರನಿಗೆ. ಇಂದ್ರನೇ ರಂಬೆ ಹೋಗು, ಊರ್ವಶಿ ಹೋಗು ಅಂತ ಕೊಡಿಸ್ಕೊಡೋದು ಯಾರು? ಅವರೆಲ್ಲ ದೇವರಾಜನ ಸೇವಕಿಯರು, ಇಂದ್ರನ ಸೇವಕಿಯರು. ಇಂದ್ರ ಬಾಣ ಬಿಡೋದು, ಊರ್ವಶಿ ಅಸ್ತ್ರ, ರಂಭಾಸ್ತ್ರ ಎಲ್ಲ ಬಾಣ ಬಿಡೋದು ಅವನು ಅಂತ. ಯಾತಕ್ಕೆ ಅಂದರೆ ತಪೋ ವಿಘ್ನ ಮಾಡಬೇಕು ಅಂತ. ಸರಿನಾ ಇದು? ದೇವತೆಗಳು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ವಿಘ್ನ ಮಾಡೋದು ಸರಿನಾ? ನಾವು ಯಾಕೆ ಮತ್ತೆ ಇಂದ್ರಾಯ ನಮಃ ಇಂದ್ರಾಯ ಸ್ವಾಹ ಅಂತ ಪೂಜೆ ಮಾಡಬೇಕು? ಇವನ್ ನೋಡಿದ್ರೆ ದಿನ ಬೆಳಗಾದ್ರೆ ಯಾವ್ದಾದ್ರು ತಪಸ್ಸು ವಿಘ್ನ ಮಾಡೋದೇ ಕೆಲಸ. ಎಷ್ಟು ಜನರು ತಪಸ್ಸು ವಿಘ್ನ ಮಾಡಿಬಿಟ್ಟಿದ್ದಾನೆ ಇವನು. ಇವನ್ ದೇವರು ಹೌದಾ? ಪೂಜೆ ಮಾಡ್ಬೇಕಾ ಇವನನ್ನ? ಯಾಕೆ?
ಪರೀಕ್ಷೆ ಅದು. ಅದನ್ನು ವಿಘ್ನ ಅಂತ ಅನ್ಕೋಬಾರ್ದು ನಾವು, ಪರೀಕ್ಷೆ ಅದು. ತಪಸ್ಸು ಮಾಡಿದಾಗ ಅವನಿಗೆ ಸಿದ್ಧಿಯನ್ನು ಕೊಡಬೇಕೋ ಬೇಡವೋ, ಆ ಸಿದ್ಧಿಗೆ ಅರ್ಹನೋ ಅಲ್ವೋ. ತಪಸ್ಸು ಎಷ್ಟು ಗಟ್ಟಿ, ತಪಸ್ಸು ಇಂತಿಷ್ಟು ಗಟ್ಟಿ ಇದ್ರೆ ಈ ಸಿದ್ಧಿ ಕೊಡ್ಬೋದು, ಈ ವರ ಕೊಡ್ಬೋದು. ಅಷ್ಟು ಗಟ್ಟಿ ಹೌದಾ ಅಲ್ವಾ ಅನ್ನೋದನ್ನ ಅಲುಗಾಡಿಸಿ ನೋಡ್ಬೇಕಾಗತ್ತೆ, ಅಲುಗಾಡಿಸಿ ನೋಡ್ಬೇಕಾಗತ್ತೆ. ಒಂದು ಕಂಬ ಹೋಗಿದ್ರೆ ಅಲುಗಾಡಿಸ್ತಾರಲ್ವಾ, ಗೊತ್ತು ನಿಮ್ಗದು. ಗಟ್ಟಿ ಮಾಡೋ ಸಲುವಾಗಿ ಗಟ್ಟಿ ಆದ್ಮೇಲೂ ಮತ್ತೆ ನೋಡ್ತಾರೆ ಒಂದ್ಸತಿ, ಸರಿ ಗಟ್ಟಿ ಆಗಿದೆಯೋ ಇಲ್ವೋ ಅಂತ. ಹಾಗೆ ಅದು ಅಂತ. ಈಗ ನಿಮಗೆ ಪ್ರತಿ ವರ್ಷ ಪರೀಕ್ಷೆ ಮಾಡ್ತಾರಲ್ಲ, ಆ ಪರೀಕ್ಷೆ ಮಾಡೋದನ್ನು ನಿಮ್ಗೆ ಕೆಟ್ಟದ್ದು ಮಾಡ್ಬೇಕು ಅಂತ ಪರೀಕ್ಷೆ ಮಾಡ್ತಾರೆ ಪ್ರತಿ ವರ್ಷ? ಇಲ್ಲ ಅಲ್ವಾ? ಮುಂದಿನ ತರಗತಿ ಹೋಗೋದಕ್ಕೆ ನಿಮ್ಗೆ ಅರ್ಹತೆ ಬಂದಿದೆಯೋ ಇಲ್ವೋ ಅಂತ ನೋಡ್ತಾರೆ. ನೋಡ್ಬೇಕೋ ಬೇಡವೋ? ಇಂದ್ರ ಅದೇ ಕೆಲಸ ಮಾಡೋದು ಅಂತ. ಇರ್ಲಿ. ತಸ್ಯೈವ ತಪಸೋ ವಿಘ್ನಂ ಕರ್ತುಂ ಇಂದ್ರ ಶಚೀಪತಿ. ಅವನ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಇಂದ್ರನಿಗೆ ಅನ್ನಿಸ್ತು. ಅವನೊಂದು ವಿಚಿತ್ರವಾದ ಉಪಾಯವನ್ನು ಮಾಡ್ತಾನೆ. ಏನು ಉಪಾಯ ಮಾಡ್ತಾನೆ ಅಂದ್ರೆ ನೋಡಿ ಅದನ್ನ. ಅವನ ಆಶ್ರಮಕ್ಕೆ ಇಂದ್ರ ಬರ್ತಾನೆ, ಆ ತಪಸ್ವಿಯ ಆಶ್ರಮಕ್ಕೆ ಇಂದ್ರ ಬರ್ತಾನೆ. ಇಂದ್ರನಾಗಿ ಬರೋದಿಲ್ಲ, ಸೈನಿಕನ ವೇಷ ಧರಿಸಿ ಬರ್ತಾನೆ. ಭಟ ರೂಪ ಧೃತು, ಭಟನ ರೂಪದಲ್ಲಿ, ಸೈನಿಕನ ರೂಪದಲ್ಲಿ ಆ ತಪಸ್ವಿಯ ಆಶ್ರಮಕ್ಕೆ ಇಂದ್ರ ಬರ್ತಾನೆ. ಅವನ ಕೈಯಲ್ಲಿ ಖಡ್ಗ ಇತ್ತು ಅಂತ. ಖಡ್ಗಪಾಣಿ ಅಥ ಆಗಚ್ಚತು ಆಶ್ರಮಂ ಭಟ ರೂಪ ಧೃತು. ಕೈಯಲ್ಲಿ ಖಡ್ಗವನ್ನು ಹಿಡಿದು ಭಟನ ರೂಪವನ್ನು ತಾಳಿ ಇಂದ್ರ ತಪಸ್ವಿಯ ಆಶ್ರಮಕ್ಕೆ ಬರ್ತಾನೆ. ಬಂದೇನು ಮಾಡ್ತಾನೆ ಅಂದರೆ, ತಪಸ್ವಿಗೆ ಕೊಡೋ ಗೌರವ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಕೇಳಿ ಎಲ್ಲ ಮಾಡಿ ಅವರು ಆದಿತ್ಯ ಮಾಡ್ತಾನಲ್ಲ, ಅವನು ಬಂದಾಗ ಕೈಕಾಲಿಗೆ ನೀರು ಕೊಡ್ಬೋದು, ಗೆಡ್ಡೆ ಗೆಣಸು ಹಣ್ಣು ಹಂಪಲು ಕೊಡ್ಬೋದು, ಅದೆಲ್ಲ ಸ್ವೀಕಾರ ಮಾಡಿ ಬಂದ ಕಾರ್ಯವನ್ನು ಹೇಳ್ತಾನೆ ತಪಸ್ವಿಗೆ ಇಂದ್ರ. ಏನಪ್ಪ ಅಂದರೆ, ಈ ಖಡ್ಗವನ್ನು ಇಟ್ಟು ಹೋಗಿರ್ತೀನಿ ಇಲ್ಲೇ, ಅದೊಂದು ಕಾರ್ಯ ನಿಮಿತ್ತ ಬಂದಿದ್ದೇನೆ ನಾನು, ಆ ಕಡೆ ಈ ಕಡೆ ಎಲ್ಲೋ ಹೋಗಿ ಬರಬೇಕಾಗಿದೆ, ಒಂದು ಸ್ವಲ್ಪ ಸಮಯ ಹಿಡಿಬೋದು ನನಗೆ ಬರೋದಕ್ಕೆ, ನಾನು ಬರೋ ತನಕ ಖಡ್ಗವನ್ನು ಇಲ್ಲಿ ಇಟ್ಕೋಬೇಕು ನೀವು ಅಂತ. ಇಷ್ಟೇ, ಬೇರೆ ಏನಿಲ್ಲ, ಇಷ್ಟೇ. ಇದಕ್ಕೆ ನ್ಯಾಸ ಅಂತ ಕರೀತಾರೆ. ಏನು ಶಬ್ದ? ನ್ಯಾಸ ಅಂದ್ರೆ ಏನಂದ್ರೆ, ಒಂದು ವಸ್ತುವನ್ನ ಒಬ್ಬರ ಬಳಿ ಇಟ್ಟು ಹೋಗುವಂಥದ್ದು, ಅವರು ಅದನ್ನು ಅನುಭವಿಸೋ ಹಾಗಿಲ್ಲ, ರಕ್ಷಣೆ ಮಾಡ್ಕೋಬೇಕು, ವಾಪಸ್ ಬರೋವರೆಗೆ ರಕ್ಷಣೆ ಮಾಡಿ ಮತ್ತೆ ಕೊಡಬೇಕು ಅಂತ, ಅದು ನಿಯಮ ಅಂತ. ನ್ಯಾಸ ರಕ್ಷಣ ತತ್ಪರ ಅಂತ ಹೇಳ್ತಾರೆ. ಅಂದರೆ ನ್ಯಾಸವಾಗಿ ಕೊಟ್ಟಿದ್ದನ್ನು ಜೋಪಾನ ಮಾಡಿ ಇಟ್ಕೊಂಡು ಅದನ್ನು ಹಾಗೆಯೇ ಕೊಟ್ಟಾಗ ಹೇಗಿತ್ತು ಹಾಗೆಯೇ ಮರಳಿ ಕೊಡಬೇಕು, ಅದು ನ್ಯಾಸ. ಅದಕ್ಕೇನು ಕೊಡ್ತಾರೆ ಅಂತೆಲ್ಲ ಕೇಳಬೇಡಿ, ಆ ಕಾಲ ಪ್ರತಿಫಲಾಪೇಕ್ಷೆ ಕಾಲ ಅಲ್ಲ ಅದು. ಈಗಿನ ಕಾಲದಲ್ಲಿ ಅದು ಪ್ರತಿಯೊಂದಕ್ಕೂ ಅದಕ್ಕೇನು ಇದಕ್ಕೇನು ಎಷ್ಟು ಸಿಗುತ್ತೆ ಅದಕ್ಕೆ ಅಂತೆಲ್ಲ ಯೋಚನೆ ಮಾಡ್ತೀವಿ ನಾವು. ಆ ಕಾಲ ಅಂಥದ್ದಲ್ಲ. ಯಾರ ಬಳಿಯಾದ್ರು ಕೂಡ ನ್ಯಾಸವನ್ನು ಇಡ್ಬೋದು, ಒಪ್ಕೊಂಡ್ರೆ, ಇಟ್ಕೊಳಕ್ಕೆ ಒಪ್ಕೊಂಡ್ರೆ ಅದನ್ನು ಜೋಪಾನವಾಗಿ ಮರಳಿ ಕೊಡಬೇಕು. ಎಷ್ಟೇ ಕಾಲ ಕಳೆದ್ರು ಹಾಗೆ ಅದನ್ನು ಮರಳಿ ಕೊಡಬೇಕು. ಇದು ನ್ಯಾಸ ಅಂತ ಹೆಸರು ಇದಕ್ಕೆ. ತಸ್ಮಿನ್ ತದ್ ಆಶ್ರಮ ಪದೇ ನಿಶಿತಃ ಖಡ್ಗ ಉತ್ತಮ ನ್ಯಾಸ ವಿಧಿನ ದತ್ತಃ ಅಂತ. ನ್ಯಾಸ ವಿಧಿಯಿಂದ ಖಡ್ಗವನ್ನ ತಪಸ್ವಿಗೆ ಕೊಟ್ಟು ಹೋಗಿದ್ದಾನೆ ಇಂದ್ರ. ಸರಿ, ಇದೊಂದು ಹೆಚ್ಚಿನ ಹೊಣೆಗಾರಿಕೆ ಬಂತು ತಪಸ್ವಿಗೆ. ನಿತ್ಯ ತಪಸ್ಸು ಮಾಡಿದ್ರೆ ಸಾಕಿತ್ತು ಇಷ್ಟು ದಿವಸ, ಇನ್ನು ಮುಂದೆ ಖಡ್ಗವೊಂದನ್ನು ರಕ್ಷಣೆ ಮಾಡ್ಬೇಕಲ್ಲ. ಅದಕ್ಕೇನಪ್ಪ, ಇಟ್ರಾಯ್ತು ಒಂದು ಕಡೆ. ಎಲ್ಲಾರು ಕಳ್ಳರು ಬರ್ತಾರ ಆಶ್ರಮಕ್ಕೆ, ಒಂದು ಕಡೆ ಇಟ್ರಾಯ್ತಪ್ಪ, ಇರುತ್ತೆ. ಆದರೆ ಇವನಿಗೆ ತುಂಬ ಕಾಳಜಿ ಅಂತೆ, ಇದು ನ್ಯಾಸ, ಇದನ್ನು ಹೀಗೆ ಮರಳಿ ಕೊಡಬೇಕು ನಾನು, ಅವನು ಬಂದು ಕೇಳ್ತಾನ ಯಾವತ್ತೋ ಅನ್ನೋ ಕಾರಣಕ್ಕೆ ತುಂಬ ಜಾಗ್ರತೆ ಮಾಡಿ ಮಾಡಿ ಏನಾಯ್ತಂತೆ ಅಂದರೆ, ಇನ್ನೆಲ್ಲ ಆಶ್ರಮದಿಂದ ಹೊರಗಡೆ ಹೋಗ್ಬೇಕಾಗತ್ತಲ್ಲ. ಈಗ ಉದಾಹರಣೆಗೆ ಗೆಡ್ಡೆ ಗೆಣಸು ತರಬೇಕು, ಆಹಾರ ಬೇಕಲ್ವಾ, ಹಣ್ಣು ಹಂಪಲು ಸಂಗ್ರಹ ಮಾಡಬೇಕು, ಗೆಡ್ಡೆ ಗೆಣಸು ಸಂಗ್ರಹ ಮಾಡಬೇಕು, ಅಥವಾ ಸಮಿತ್ತು ಹೋಮ ಮಾಡಬೇಕು ಅಂದ್ರೆ ಸಮಿತ್ತು ಬೇಕು, ದರ್ಭೆ ಬೇಕು, ಕೂತ್ಕೋಬೇಕಲ್ವಾ ಆಸನ, ದರ್ಭಾಸನ ಬೇಕು. ಇದೆಲ್ಲ ಸಂಗ್ರಹ ಮಾಡೋಕೆ ಹೊರಗೆ ಹೋಗ್ಬೇಕಾಗತ್ತೆ. ಅದು ಸ್ನಾನ ಮಾಡ್ಕೊಂಬರ್ಬೇಕು, ನದಿಗೆ ಹೋಗಿ. ಹೊರಗೆ ಹೋಗ್ಬೇಕಾದ್ರೂ ಖಡ್ಗ ತಗೊಂಡೇ ಹೋಗ್ತಿದ್ದಂತೆ. ಹೋದಾಗ ಯಾರಾದರೂ ಖಡ್ಗವನ್ನು ಅಪಹರಣ ಮಾಡಿಬಿಟ್ರೆ ಅಥವಾ ಏನಾದ್ರು ಆಗ್ಬಿಟ್ರೆ ಖಡ್ಗಕ್ಕೆ ಆತಂಕ ಬಂದು, ಅದು ಪ್ರಾಣಿ ಬಂದು ಕೊಚ್ಕೊಂಡು ಹೋಗ್ಬಿಟ್ರೆ ಖಡ್ಗವನ್ನ, ಏನೋ ಒಂದು. ಅಂತೂ ಇದು ನನ್ನ ಹೊಣೆಗಾರಿಕೆ, ನಾನು ಇದನ್ನು ತಪ್ಪದೆ ಕಾಯ್ಕೊಳ್ಬೇಕು, ಮರಳಿ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಬರ್ತಾ ಖಡ್ಗ ತಗೊಂಡೇ ಓಡಾಡ್ತಾ ಇದ್ದ.
ವನೇತನ್ ವಿಚರತ್ಯೇವ ರಕ್ಷನ್ ಪ್ರತ್ಯಯಮಾತ್ಮನಃ ನ್ಯಾಸ ರಕ್ಷಣ ತತ್ಪರ. ಈ ನ್ಯಾಸವನ್ನು ರಕ್ಷಣೆ ಮಾಡೋದ್ರಲ್ಲಿ ತತ್ಪರನಾಗಿರ್ತಕ್ಕಂಥ ಆ ತಪಸ್ವಿ ಅದನ್ನು ಹಿಡ್ಕೊಂಡೇ ಓಡಾಡೋಕೆ ಶುರು ಮಾಡಿದ. ಹೀಗೆ ಕೆಲವು ದಿನ ಕಳೀತು. ಬರ್ತಾ 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 ಬದಲಾಯ್ತು. ಏನು ಬದಲಾಯ್ತು ಅಂದರೆ ಕೈಲಿ ಖಡ್ಗ ಇದೆಯೋ ಇಲ್ವೋ. ಒಂದ್ಸತಿ ಹೋಗ್ತಾ ಹೋಗ್ತಾ ಹಾಗೆ ಏನಾಯ್ತು ಅಂದರೆ ಒಂದು ಬಳ್ಳಿ ಹೇಗೆ ಮುಂದಕ್ಕೆ ಬಂದಿತ್ತು, ಹೋಗ್ತಾ ಖಡ್ಗ ತಾಗ್ತು ಅದಕ್ಕೆ, ಆ ಬಳ್ಳಿಗೆ ಚಕ್ಕನೆದು ಕತ್ತರಿಸಿ ಕೆಳಗಡೆ ಬಿತ್ತು ಬಳ್ಳಿ ತುಂಡು. ನೀವು ಒಂದು ರೀತಿ ಪ್ರಭಾವ ಆಯ್ತು ನನಗೆ, ಹೇಗಿದೆ ಇದು, ಎಷ್ಟು ಹರಿತವಾಗಿದೆ ಅದು, ಸ್ವಲ್ಪ ತಾಗಿದ್ದಷ್ಟೇನೆ ಆ ಬಳ್ಳಿ ಕತ್ತರಿಸಿ ಬಿದ್ದು ಬಿಡ್ತಾರ ಅಲ್ಲೇ ಅಂತ. ಅಲ್ಲೇ ಮುಂದಕ್ಕೆ ಹೋದಾಗ ಏನೋ ಒಂಚೂರು ಅಡ್ಡನೇ ಬಂದಿತ್ತು, ಒಂದು ಮರದ ಕೊಂಬೆ ಅಂತ ಅನ್ಕೊಳ್ಳಿ ನೀವು. ಖಡ್ಗ ತಗೊಂಡು ಕಡ್ದ ಅದನ್ನು, ದಾರಿ ಗಡ್ಡ ಇದೆ ಅಂತ, ದಾರಿ ಸರಿ ಮಾಡ್ಕೊತೇನೆ ಅಂತ. ಹೀಗೆ ಪ್ರಾರಂಭ ಆಗಿದ್ದು ಮುಂದುವರೆದು ಮೊದಲು ಬಳ್ಳಿ, ಹುಲ್ಲು, ಮರ, ದರ್ಬೆ, ಆಮೇಲೆ ಪ್ರಾಣಿ, ಪಕ್ಷಿ, ಹೀಗೆ ಮುಂದುವರೆದು ಎಲ್ಲಿಗೆ ಹೋಯ್ತಂತೆ ಅದು ಅಂದರೆ ಚಕಾರ ರೌದ್ರೀಂ ಸ್ವಾಂ ಬುದ್ಧಿಂ. ಅವನ ಬುದ್ಧಿಯೇ ತುಂಬ ಕ್ರೂರ ಆಗೋಯ್ತು. ಎಷ್ಟೋ ಶವಗಳು ಉರುಳಿದ್ವು ಆ ಕಾಡಲ್ಲಿ ಅಂತ. ಇವನ ಖಡ್ಗದಿಂದ ಅದೆಷ್ಟೋ ರಕ್ತ ಹರಿತು, ಅದೆಷ್ಟೋ ಶವಗಳು ಉರುಳಿದ್ವು. ಪ್ರಾಣಿ ಹಿಂಸೆ, ಜೀವ ಹಿಂಸೆ ಆಯಿತು. ಕೊನೆಯಲ್ಲಿ ಏನಾಯಿತು ಅಂದರೆ ತಸ್ಯ ಶಸ್ತ್ರಸ್ಯ ಸಂವಾಸಾತ್, ಆ ಶಸ್ತ್ರದ ಸಹವಾಸದ ಪರಿಣಾಮವಾಗಿ ಜಗಾಮ ನರಕಂ ಮುನಿ, ಆ ಮುನಿ ನರಕಕ್ಕೆ ಹೋಗ್ತಾನೆ. ಜಗಾಮ ನರಕಂ ಮುನಿ. ಯಾಕೆ ಅಂದರೆ ಅಧರ್ಮಕರ್ಷಿತ, ಅಧರ್ಮ ಬಂತು, ಪಾಪ ಬಂತು, ಕೆಟ್ಟ ಕೆಲಸಗಳು ಆಗ ಶುರುವಾಯ್ತು ಅವನ ಕಡೆಯಿಂದ. ಅವನ ದಿನಚರಿಯಲ್ಲಿ ಇದಿರಲಿಲ್ಲ. ಮೊದಲು ಯಾವುದಿರಲಿಲ್ಲ, ಈ ಖಡ್ಗ ಇರಲಿಲ್ಲ. ಮೊದಲು ಖಡ್ಗ ಸೇರ್ಕೊಂಡಿತು ದಿನಚರಿಯಲ್ಲಿ, ಕ್ರಮೇಣ ಹಿಂಸೆ ಸೇರ್ಕೊಂಡಿತು ಆ ದಿನಚರಿಯಲ್ಲಿ. ಅವನು ಒಂದೇ ದಿವಸ ಎಲ್ಲ ಪ್ರಾಣಿ ಸಂಹಾರ ಮಾಡಿಲ್ಲ, ದಿನ ಒಂದು ಎರಡು ಪ್ರತಿನಿತ್ಯ ಮಾಡ್ತಾ ಹೋಗಿದ್ದಾನೆ. ಕೊನೆಯಲ್ಲಿ ನೋಡಿದರೆ ಎಷ್ಟು ಹತ್ಯೆಗಳು, ಎಷ್ಟು ಹಿಂಸೆಗಳು, ಎಷ್ಟು ಪಾಪ. ಅಂದರೆ ಅದಕ್ಕೆ ಈ ಪಂಕ್ತಿ, ಒಂದೊಳ್ಳೆಯ ಅಭ್ಯಾಸ ನಿನ್ನನ್ನು ಉದ್ಧರಿಸೀತು, ಒಂದೇ ದುರಭ್ಯಾಸ ನರಕಕ್ಕಿಳಿಸೀತು. ಒಂದೇ ದುರಭ್ಯಾಸ ನರಕಕ್ಕಿಳಿಸೀತು. ನೆನ್ಪಿಟ್ಕೊಳ್ಳಿ ಈ ವಾಕ್ಯ, ಅದನ್ನು ಆವೃತ್ತಿ ಮಾಡಿ. ಒಂದೇ ದುರಭ್ಯಾಸ ನರಕಕ್ಕಿಳಿಸೀತು, ಒಂದೊಳ್ಳೆಯ ಅಭ್ಯಾಸ ನಿನ್ನನ್ನು ಉದ್ಧರಿಸೀತು, ಒಂದೇ ದುರಭ್ಯಾಸ ನರಕಕ್ಕಿಳಿಸೀತು. ಮುಂದೊಳ್ಳಿತಾಗಬೇಕೆಂಬಾಸೆ ಇರುವುದೇ. ಬರುತ್ತಾ ಹೇಳಕ್ಕೆ ನಿಮಗಿದು? ಇಡೀ ವಾಕ್ಯ ಇನ್ನೊಂದ್ಸರಿ ಹೇಳ್ತೀವಿ, ಅದು ಬಿಡಿಸಿ ಹೇಳ್ತೀವಿ ನಿಮ್ಗೆ ಗೊತ್ತಾಗತ್ತಾಗ. ಮುಂದೆ ಒಳ್ಳಿತು ಆಗಬೇಕು ಎಂಬ ಆಸೆ ಇರುವುದೇ. ನೋಡಿ, ಮುಂದೆ ಒಳ್ಳಿತು ಆಗಬೇಕು ಎಂಬ ಆಸೆ ಇರುವುದೇ. ಮುಂದೊಳ್ಳಿತಾಗಬೇಕೆಂಬ ಆಸೆ ಇರುವುದೇ. ಮುಂದೊಳ್ಳಿತಾಗಬೇಕೆಂಬ ಆಸೆ ಇರುವುದೇ. ಕುಂದಿರದ ದಿನಚರಿಯ ಕಿಂದೆ ಮನ ಮಾಡು. ಕುಂದಿರದ ದಿನಚರ್ಯಕ್ಕೆ ಹಿಂದೆ ಮನ ಮಾಡು. ಕುಂದಿರದ ದಿನಚರ್ಯಕ್ಕೆ ಹಿಂದೆ ಮನ ಮಾಡು. ಕುಂದಿರದ ದಿನಚರ್ಯಕ್ಕೆ ಹಿಂದೆ ಮನ ಮಾಡು. ಕುಂದಿರದ ದಿನಚರ್ಯಕ್ಕಿಂದೆ ಮನ ಮಾಡು. ದಿನಚರ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಕುಂದಿರದ ದಿನಚರ್ಯಕ್ಕಿಂದೆ ಮನ ಮಾಡು. ತೋರಿಸು. ಈಗ ಪೂರ್ತಿ ಬಿಡಿಸಿದೆ ನೋಡಿ, ಅನ್ವಯ ಮಾಡಿದೆ ಇದನ್ನ. ಮುಂದೆ ಒಳ್ಳಿತಾಗಬೇಕು ಎಂಬ ಆಸೆ ಇರುವುದೇ. ಹಿಂದೆ ಕುಂದಿರದ ದಿನಚರ್ಯಕ್ಕೆ ಮನ ಮಾಡು. ನಿನ್ನನ್ನು ಒಂದು ಒಳ್ಳೆಯ ಅಭ್ಯಾಸ ಉದ್ಧರಿಸಿಯಿತು, ಒಂದೇ ದುರಭ್ಯಾಸ ನರಕಕ್ಕೆ ಇಳಿಸಿಯಿತು. ನರಕಕ್ಕೆ ಅಲ್ಲ, ನರಕಕ್ಕೆ ಇಳಿಸಿಯಿತು. ಅರ್ಥ ಆಗತ್ತಾ? ಈಗ ಪ್ರಶ್ನೆ ಕೇಳ್ತೀನಿ ನಿಮಗೆ.
ಮುಂದೊಳ್ಳಿತಾಗಬೇಕೆಂಬಾಸೆ ಇರುವುದೇ. ಪ್ರಶ್ನೆ ಕೇಳ್ತಾ ಇದ್ದೀವಿ, ಯಾಕೆ ಮಾತಾಡ್ತಾ ಇಲ್ಲ ನೀವು? ಮುಂದೆ ಒಳ್ಳೇದಾಗಬೇಕು ಅಂತ ಆಸೆ ಇದೆಯಾ? 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 ಹಾಗಾದ್ರೆ ಹಿಂದೆ ಮನ ಮಾಡು. ಕುಂದಿರದ ದಿನಚರ್ಯಕ್ಕೆ ಹಿಂದೆ ಮನ ಮಾಡು ಅಂತ. ಕುಂದಿರದ ಅಂದ್ರೆ ಏನು? ಕುಂದು ಇರದ, ಕುಂದಿರಬಾರ್ದು ಅದರಲ್ಲಿ. 10 ದಿನಚರ್ಯದಲ್ಲಿ ಬಿಟ್ಟು 7 ಸರಿ ಮಾಡ್ತೀನಿ 3 ತಪ್ಪು ಮಾಡ್ತೀನಿ ಅನ್ನೋ ಥರ ಅಲ್ಲ. 10ಕ್ಕೆ 10 ಸರಿ ಮಾಡ್ತೀನಿ. ಮನ್ಸಿ ಬಂತ? ಅದು ಕುಂದು ಕೊರತೆ ಇರಬಾರ್ದು, ಲೋಪದೋಷ ಇರಬಾರ್ದು, ಅಂತ ದಿನಚರ್ಯ ಮಾಡಬೇಕು ಅಂತ. ಹಾಗಾಗಿ ಕುಂದಿರದ ದಿನಚರ್ಯಕ್ಕೆ ಹಿಂದೆ ಮನ ಮಾಡು. ಅದರಲ್ಲಿ ಒಂದು ಪ್ರೇರಣೆ ಇದೆ, ಇನ್ನೊಂದು ಎಚ್ಚರಿಕೆ ಇದೆ ಆ ಪದ್ಯದಲ್ಲಿ. ಪ್ರೇರಣೆ ಯಾವುದು ಹೇಳ್ತೀರಾ? ಅದು ಪ್ರೇರಣೆ. ಒಂದೊಳ್ಳೆ ಅಭ್ಯಾಸ ನಿನ್ನನ್ನು ಉದ್ಧರಿಸಿತು. ಒಂದೊಳ್ಳೆ ಅಭ್ಯಾಸ ಅಂದ್ರೆ ನಿತ್ಯ ದಾನ ಮಾಡ್ತೀರಿ, ಒಂದು ಒಳ್ಳೆ ಅಭ್ಯಾಸ. ಪ್ರತಿನಿತ್ಯ ದಾನ ಮಾಡ್ತೀರಿ, ಏನಾದರೂ ಒಂದು ದಾನ ಮಾಡ್ತೀರಿ ಪ್ರತಿನಿತ್ಯವೂ ಕೂಡ. ಒಂದೊಳ್ಳೆ ಅಭ್ಯಾಸ ಅದು ನಿನ್ನನ್ನು ಉದ್ಧರಿಸಿತು. ಒಂದೇ ದುರಭ್ಯಾಸ ನರಕಕ್ಕೆ ಇಳಿಸಿತು. ಉದಾಹರಣೆಗೆ ಆ ಮುನಿ, ಒಂದೇ ದುರಭ್ಯಾಸ ಏನು? ಕತ್ತಿಲಿ ಕಡಿ ಅಂತ ಸಿಕ್ಕಿದ್ದನ್ನ ಅಂತ, ಪ್ರಾಣಿನೋ ಪಕ್ಷಿನೋ ಗಿಡನೋ ಮರನೋ ಕಡಿ ಅಂತ. ಕೊನೆಗೇನಾಯ್ತು ಅಂದ್ರೆ ಜಗಾಮ ನರಕಂ ಮುನಿಹಿ ಅಂತ ಆಯ್ತು ಹೋದ. ಆ ಕಥೆ ನಮ್ದಾಗಬಾರ್ದು. ಹಾಗಾಗಿ ಯಾವ ಒಂದು ದುರಭ್ಯಾಸವೂ ಇರಬಾರ್ದು. ಒಳ್ಳೆ ಅಭ್ಯಾಸಗಳು ಎಲ್ಲವೂ ಕೂಡ ಇರಬೇಕು, ಎಲ್ಲ ಒಳ್ಳೆ ಅಭ್ಯಾಸಗಳು ಇರಬೇಕು ನಮಗೆ. ಒಂದೇ ಒಂದು ದುರಭ್ಯಾಸ ಇರಬಾರ್ದು. ಇಂತಹ ಬದುಕನ್ನು ಬದುಕೋದಕ್ಕೆ ಇವತ್ತೇ ಮನಸ್ಸು ಮಾಡು ಅನ್ನೋದು ಈ ಪದ್ಯದ ಧ್ವನಿ. ಮುಂದಿನ ಪಾಠಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಬೋದು, ಕೆಲವು ದಿನ ಹಿಡಿಬೋದು ಬಹುಶಃ. ಮುಂದಿನ ಪಾಠ ಯಾವಾಗ ನಿಶ್ಚಯ ಆಗಿದೆ ಗೊತ್ತಿಲ್ಲ. ಅದಕ್ಕೆ ಮೊದಲು ನೀವು ಇದೆಲ್ಲ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಅದನ್ನು ಪಕ್ಕ ಮಾಡ್ಕೋಬೇಕು. ಪದ್ಯಗಳು ಬರಬೇಕು ನಿಮಗೆ, ಶ್ಲೋಕಗಳು ಬರಬೇಕು. ಏನು ಕೇಳಿದ್ರು ಹೇಳ್ತಾರೆ ಇರಬೇಕು. 4 ದಿನದ್ದು ಕೇಳ್ಬೋದು ನಾವು ಆ ಸಮಯದಲ್ಲಿ. ಮತ್ತೆ ಕೇಳೋದಕ್ಕೆ ಅಂದರೆ ಉಳಿಬೇಕು, ನಿಮ್ಗೆ ಮರ್ತು ಹೋಗ್ಬಾರ್ದು ಅನ್ನೋ ಕಾರಣ ಕೇಳ್ತಾ ಇರೋಂಥದ್ದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅನುಸಂಧಾನ ಮಾಡಿ, ನೀವು ಅದನ್ನು ಬರವಣಿಗೆ ಮಾಡಿ, ಕೈ ಬರಹ ಮಾಡ್ಕೋಬೇಕು ಪ್ರತಿನಿತ್ಯವೂ ಕೂಡ. ಯಾವುದೊಂದೂ ಬಿಡಬಾರ್ದು. ಮತ್ತು ನಿಮ್ಮ ಮನೆಗೂ ನೀವು ಹೇಳಬೇಕು, ನಿಮಗೇನು ಕಲ್ತಿರಿ ಅನ್ನೋದು ನಿಮ್ಮ ಮನೆಗೂ ಹೇಳಿದರೆ, ನೀವು ಕಲಿತ ಕಂಪು ನಿಮ್ಮ ಮನೇಲಿ ಪಸರಿಸುತ್ತೆ ಅಂತ. ಈ ಒಳ್ಳೆಯದು ನಿಮ್ಮ ಮನೇಲಿ ಹರಡೋ ಥರ ಆಗತ್ತೆ ಅಂತ. ನೀವು ಇದು ದಿನಚರಿ ಪೂರ್ತಿ ಕಲ್ತ ಮೇಲೆ ಮನೆಗೆ ಹೋಗ್ತೀರಲ್ವಾ, ಅಲ್ಲೇ ಇರಬೇಕಾಗತ್ತೆ. ಆಮೇಲೆ ನೀವು ಮನೇಲಿ ಅಲ್ಲಿ ನಿಮ್ಮ ದಿನಚರಿಗೆ ಬೇಕಾಗೋ ವಾತಾವರಣ ಇಲ್ದಿರಿ ಏನು ಮಾಡ್ತೀರಿ ನೀವು? ಹಾಗಾಗಿ ಈಗಿಂದಲೇ ನಿಮ್ಮ ಮನೆ ವಾತಾವರಣವನ್ನು ಬದಲು ಮಾಡೋದಕ್ಕೆ, ಇದಕ್ಕನುಸಾರವಾಗಿ ಬದಲು ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕಾಗತ್ತೆ. ಮೊದಲು ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹರೇ ರಾಮ. ಶುಭ ದಿನ ನಿಮಗೆಲ್ಲ.